ಎಲ್ಲಿ ಬಿಟ್ಟಿದೆ ನೋಡ್ರಿ. ಭಾರತ ಭೂಗೋಳ ಶಾಸ್ತ್ರದಾಗ ಇದ್ದೇವು. ಟಾಪಿಕ್ ಇಂದ ಹೇಳ, ಟಾಪಿಕ್ ಅಂತಂದ್ರೆ ನಾ ಟಾಪಿಕ್ ಇಂದ ಹೇಳಿದ್ ಮನೆ, ಮತ್ತೆ ಹೇಳ ರಿಪೀಟ್, ಮತ್ತೆ ರಿಪೀಟ್ ಹೇಳ. ಹೌದ್ರಿ, ಅದು ಡೆಮೋ ಕ್ಲಾಸ್ ಏನ್ರಿ? ಏ ಸರಿ ರೀ, ಚಲೋ ಆತ್ರಿ. ಫಸ್ಟ್ ನಿಮಗ್ ಗೊತ್ತಿರಬೇಕು, ಭೂಗೋಳ ಶಾಸ್ತ್ರ ಇಂಗ್ಲಿಷ್ ಪದಗೆ ಏನಂತ ಕರೀತಾರೆ? ಜಿಯೋಗ್ರಫಿ ಎಂಬ ಪದವು ಕನ್ನಡ ಪದವಾದ ಭೂಗೋಳ ಶಾಸ್ತ್ರಕ್ಕೆ ಸಮಾನವಾಗಿದ್ದು, ಜಿಯೋಗ್ರಫಿ ಎಂಬ ಪದವು ಯಾವ ಭಾಷೆಯಿಂದ ಬಂದದ? ನಾನೇನ್ ಬರೆಯಂಗಿಲ್ಲ, ನೀವೇ ಹೇಳ್ಬೇಕಷ್ಟೇ. ಡೈರೆಕ್ಟ್ ನಾನು ಇಂಡಿಯನ್ ಜಾಗ್ರಫಿ ಹೋಗ್ಬಿಡ್ತೇನೆ. ಹೇಳಿ. ಇಲ್ಲ, ಗ್ರೀಕ್ ಭಾಷೆ 2 ಪದಗಳಿಂದ ಬಂದಿದೆ. ಎಷ್ಟು ಪದಗಳಿಂದ? 2 ಪದಗಳಿಂದ ಬಂದಿದೆ. ಒಂದು ಜಿಯೋ, ಇನ್ನೊಂದು ಗ್ರಾಫಿಯಾ ಅಂತ ಹೇಳ್ತು. ಗ್ರಾಫಿಯನ್ ಅಂತಾನು ಕೂಡ ಕರಿತಾ ಹೋಗ್ತಾರೆ. ಓಕೆನಾ? ಜಿಯೋ ಅಂದ್ರೆ ಏನು? ಅನಿಲ್ ಅಂಬಾನಿ, ಅನಿತಾಯನ್, ಗೀತಾ ಅಂಬಾನಿ. ಭೂಮಿ. ವೆರಿ ಗುಡ್. ಜಿಯೋ ಅಂದ್ರೆ ಭೂಮಿ, ಗ್ರಾಫಿಯನ್ ಅಂದ್ರೆ ಅಧ್ಯಯನ ಅಥವಾ ವಿವರಣೆ ಎಂದರ್ಥ. ಅರ್ಥ ಆಯ್ತಾ? ಒಟ್ಟಿನಲ್ಲಿ ಜಿಯೋಗ್ರಫಿ ಅಥವಾ ಭೂಗೋಳ ಶಾಸ್ತ್ರ ಅಂದ್ರೆ ಭೂಮಿಯ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಭೂಗೋಳ ಶಾಸ್ತ್ರ ಅಂತ ಕರಿತೀವಿ. ಹೌದಾ ಇಲ್ಲ? ಎಸ್. ಹಾಗಾದ್ರ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ಎರಟಾಸ್ತನೀಸ್. ಯಾವ ಸ್ತನೀಸ? ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೇಡ್ರಿ, ಪ್ರತಿಯೊಂದು ಚಿಲ್ಲಿ ಕ್ವಶನ್ ಕೇಳೇನ್ರಿ, ಸುಳಲ್ಲ. ಆಧುನಿಕ ಭೂಗೋಳ ಶಾಸ್ತ್ರ ಪಿತಾಮಹ ಯಾರು? ಒಟ್ಟಿನಲ್ಲಿ ಭೂಗೋಳ ಶಾಸ್ತ್ರ ಪಿತಾಮಹ ಯಾರು? ಈ ತರ ಕೇಳಿದ್ರೆ ಮಾನವ ಭೂಗೋಳ ಶಾಸ್ತ್ರ ಪಿತಾಮಹ ಯಾರು? ಫಿಸಿಕಲ್ ಜಿಯೋಗ್ರಫಿ ಪಿತಾಮಹ ಯಾರು? ಹಿಂಗೆಲ್ಲ ಕೇಳ್ತಾ ಹೋಗ್ತಾನೆ. ಒಟ್ಟಿನಲ್ಲಿ ಭೂಗೋಳ ಶಾಸ್ತ್ರ ಪಿತಾಮಹ ಅಂತಂದ್ರೆ ಎರಟಾಸ್ತನೀಸು. ಯಾವ ಸ್ತನೀಸು? ಎರಟಾಸ್ತನೀಸು. ಎರಟಾಸ್ತನೀಸ್ ಅವರು ಒಬ್ಬ ಅಲೆಕ್ಸಾಂಡ್ರಿಯಾ ಪಟ್ಟಣದ ಗ್ರಂಥಪಾಲಕನಾಗಿದ್ದ. ನೋಡಿ, ಈಗ ಒಬ್ಬ ಜನಕಾಬಕ ಸುಮ್ನೆ ಇಲ್ಲ. ಅರ್ಥ ಆಯ್ತಾ? ಈ ಪಿತಾಮಹ ಆಗ್ಬೇಕಾದ್ರೆ ಸುಮ್ನೆ ಕರೆಯಂಗಿಲ್ಲ. ಯಾರೋ ಐನ್ಸ್ಟೈನ್ ಏನ್ ಮಾಡ್ದ? ಸಾಪೇಕ್ಷ ಸಿದ್ಧಾಂತವನ್ನು ಮಂಡನೆ ಮಾಡ್ತಾರೆ. ಏನಂತ? ಮೆಟ್ಲಿ ಹೋಗುವತ್ನೇ ಕೆಳಗೆ ಬಿದ್ದು, ನಾ ಯಾಕೆ ಬಿದ್ನಿ ಅಂತೆ. ನಮ್ಮಂತರ ಆದ್ರೆ ಯಾವ ಸೊಂಟು ಅಂತೀವಿ ನಾವು, ಅಂತೀವಿಲ್ಲ. ಅವ್ರ ಥಿಂಕ್ ಹೆಂಗಿತ್ತು ಅಂತಂದ್ರೆ ಬಹಳ ಸ್ಪೀಡ್, ಹೈ ಸ್ಪೀಡ್ ಇರ್ತದೆ. 360 ಇದ್ರೊಳಗ ಬಹಳ ಸ್ಪೀಡ್ ಹತ್ರ ಇದ್ದಂತೆ. ಆತ ಅಲೆಕ್ಸಾಂಡ್ರಿಯಾ ಪಟ್ಟಣದೊಳಗ ಗ್ರಂಥಪಾಲಕನಾಗಿದ್ದ. ಯಾರು? ಎರಟಾಸ್ತನೀಸು. ಏನಾಗಿದ್ದ? ಲೈಬ್ರರಿ ಮ್ಯಾನ್ ಆಗಿದ್ನೋ ಇಲ್ಲ? ಲೈಬ್ರರಿದೊಳಗೆ ಬುಕ್ ಇರ್ತಾವ, ಫೋನ್ ಇರ್ತಾವ್ರಿ, ಬುಕ್ ಇರ್ತಾವಲ್ರಿ. ಸಾವಿರಾರು ಮಂದಿ ಸಾವಿರಾರು ಕಥೆಗಳು ಬರ್ತಿರ್ತಾರೆ, ಸಾವಿರಾರು ಮಂದಿ ಸಾವಿರಾರು ಕಥೆ ಬರಗಳನ್ನ ಬರ್ತಿರ್ತಾರೆ. ಅದನ್ನ ನೋಡ್ತಾ ಏನ್ ಮಾಡ್ತಿರ್ತಾನೆ? ಭೂಮಿಯ ಬಗ್ಗೆ ಆಸಕ್ತಿಯನ್ನು ಹುಡ್ತದೆ. ಆವಾಗ ವೈಜ್ಞಾನಿಕವಾಗಿ ಏನ್ ಮಾಡ್ತಾನೆ? ಭೂಮಿ ಹಿಂಗೆ ಅದ, ಹಿಂಗೆ ಕಲ್ಲೈತಿ, ಹಿಂಗೆ ಮಣ್ಣು ಐತಿ, ಹಿಂಗೆ ನೀರದ ಅಂತ ಏನ್ ಮಾಡ್ತಾನೆ? ಹೇಳ್ತಾನ. ಹಾಗಾಗಿ ವೈಜ್ಞಾನಿಕ ಹಲವಾರು ಮಂದಿ ನಾನು ಹೇಳಿದ್ದೀನಿ ಅವಾಗ, ಭೂಮಿ ಹಿಂಗೋಗಿ ಹಿಂಗ್ ಬಂದಿತ್ತು ಅಂತ ಹೇಳ್ಬಿಡ್ತೀನಿ. ಪ್ರೂಫ್ ತೋರ್ಸಂತಾರೆ. ಏನ್ ಮಾಡ್ತೀರ ಅವಾಗ? ಪ್ರೂಫ್ ತೋರ್ಸಕ್ ಆಗಲ್ಲ. ಆಗ ಅವನ್ ಪ್ರೂಫ್ ತೋರಿಸಿದಾನೆ. ಅದಕ್ಕಿಂತ ಮುಂಚೆ ಬಹಳ ಮಂದಿ ಬಹಳ ವಿಜ್ಞಾನಿಗಳು ಏನ್ ಮಾಡ್ತಾರೆ? ಭೂಮಿ ಹಿಂಗೆ ಅದ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ವೈಜ್ಞಾನಿಕವಾಗಿರಲಿಲ್ಲ. ಈತ ವೈಜ್ಞಾನಿಕವಾಗಿ ಪ್ರೂಫ್ ಮಾಡಿದಕ್ಕಾಗಿ ಇದನ್ನ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಓಕೆನಾ? ಎಸ್. ಇಲ್ಲ ಮತ್ತೊಂದು ಕ್ವಶನ್ ಅರೈಸ್ ಆಗಿದೆ. ಭೂಮಿಯ ಬಗ್ಗೆ ಮೊಟ್ಟ ಮೊದಲ ಬಾರಿಗೆ ಅಧ್ಯಯನ ಮಾಡಿದ ರಾಷ್ಟ್ರ ಗ್ರೀಕ್. ಯಾವ್ದ್ರಿ? ಗ್ರೀಕ್. ಹಾಗಾಗಿ ಗ್ರೀಕ್ ದೇಶವನ್ನ ಭೂಗೋಳ ಶಾಸ್ತ್ರ ತವರು ಮನಿ ಅಂತ ಕರೀತಾರೆ. ಯಾವ ಶಾಸ್ತ್ರ ತವರು ಮನಿ? ತವರು ಮನಿ ಅಂದ್ರೆ ಗೊತ್ತಾಗತ್ತಿಲ್ರಿ, ಹುಟ್ಟಿ ಬೆಳೆದಿದ್ದು ಅಂತ. ಹಾಗಾಗಿ ಭೂಗೋಳ ಶಾಸ್ತ್ರದ ತವರು ಮನಿ ಅಂತ ಹೇಳಿ ಕರಿತೀವಿ, ಗ್ರೀಕ್ ದೇಶಕ್ಕೆ ಕರಿತೀವಿ. ಓಕೆನಾ? ನೆಕ್ಸ್ಟ್, ಮತ್ತೆ ಭೂಗೋಳ ಶಾಸ್ತ್ರವನ್ನ ಮತ್ತೆ ಏನ್ ಮಾಡ್ತಾರೆ? ಆಧುನಿಕವಾಗಿ ಈ ಕಡೆ ಮತ್ತೆ ಏನ್ ಮಾಡ್ತಾ ಹೋಗ್ತಾರೆ? ಕೆಲವೊಬ್ರು ಸಂಶೋಧನೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹ ಅಂತ ಯಾರಿಗೆ ಕರೀತಾರೆ? ಆಧುನಿಕ ಭೂಗೋಳ ಶಾಸ್ತ್ರದ ಪಿತಾಮಹರು ಇಬ್ಬರು ಬರ್ತಾರೆ. ನೆನ್ಪಿಟ್ಕೊಳ್ರಿ. ಎಷ್ಟು ಮಂದಿ? ಇಬ್ರು. ಒಬ್ಬ
ಒಬ್ಬ ಯಾರೇ ಕಾರ್ಲ್ ರಿಟ್ಟರ್. ಕಾರ್ಲ್ ರಿಟ್ಟರ್. ಇನ್ನೊಬ್ಬ ಅಲೆಕ್ಸಾಂಡರ್. ಇದು ಗೊತ್ತಿರ್ಬೇಕು ನಿಮಗ. ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್. ಯಾವ ಬೋಲ್ಟಿ? ವಾನ್ ಹಂಬೋಲ್ಟ್. ಇವರಿಬ್ಬರಿಗೆ ಆಧುನಿಕ ಭೂಗೋಳಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಒಟ್ಟಿನಲ್ಲಿ ಭೂಗೋಳಶಾಸ್ತ್ರ ಪಿತಾಮಹ ಯಾರು? ಎರಟಾಸ್ತನೀಸ್. ಓಕೆ, ಇಲ್ಲಿ ಕಾರ್ಲ್ ರಿಟ್ಟರ್ಗೆ ಏನಂತ ಕರೀತಾರ ಅಂತ ಕೇಳಿದ್ರೆ, ಪ್ರಪಂಚದ ಮೊದಲ ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕನೆಂದು ಕರೆಯುತ್ತಾರೆ. ಏನಂತಾರೆ? ಪ್ರಪಂಚದ ಮೊಟ್ಟ ಮೊದಲ ಭೂಗೋಳಶಾಸ್ತ್ರದ ಪ್ರಾಧ್ಯಾಪಕ. ಪ್ರೊಫೆಸರ್ ಅಂತೀವಲ್ಲ ನಾವು, ಪ್ರಾಧ್ಯಾಪಕನೆಂದು ಕರೆಯುತ್ತಾರೆ. ಯಾಕೆ? ಈತ ಸ್ವಲ್ಪ ಲಕ್ಷ ಕೊಡ್ರಿ. ಹಂಗೆ ಭಾಷೆ ಹಾಡಾಗ್ತಾವನ್ರಿ ನಮ್ಗಿಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನಾವು ಬಹಳ ಕಡೆ ತಿರುಗಾಡಿ ಬಂದ್ವಿ ಅದಕ್ಕಾಗಿ. ಎಸ್, ಯಾಕೆ ಅಂದ್ರೆ ಈತ ಬರ್ಲಿನ್ ಯೂನಿವರ್ಸಿಟಿ ಒಳಗ, ಬರ್ಲಿನ್ ವಿಶ್ವವಿದ್ಯಾಲಯದೊಳಗ ಯಾವ ವಿಷಯ ಬೋಧಕನಾಗಿದ್ದ ಅಂತ ಕೇಳಿದ್ರ, ಭೂಗೋಳಶಾಸ್ತ್ರದ ಬೋಧಕನಾಗಿದ್ದ. ಹಾಗಾಗಿ ಪ್ರಪಂಚದೊಳಗೆ ಮೊಟ್ಟ ಮೊದಲ ಬಾರಿಗೆ ನಾ ಹೆಂಗ್ ಬೋಧನೆ ಮಾಡ್ತೀನಿ ಜಿಯೋಗ್ರಫಿದು, ಹಂಗ ಬೋಧನೆ ಮಾಡಿದಂತ ಮೊದಲ ವ್ಯಕ್ತಿ ಯಾರು? ಕಾರ್ಲ್ ರಿಟ್ಟರ್ ಅಂತೇಳಿ. ಓಕೆನಾ? ನೆನಪಿಡ್ಕೋಬೇಕು. ಯಾವ ವಿಶ್ವವಿದ್ಯಾಲಯ ರೀ? ಯಾರಿಗೆ ಏನಂತ ಕರೀತಾರ್ರಿ? ಪ್ರಾಧ್ಯಾಪಕ ಅಂತ ಕರಿತಾ ಹೋಗ್ತಾರೆ. ನೆಕ್ಸ್ಟ್, ಇಲ್ಲಿ ಈತ ಬರೆದ ಕೃತಿ ಕೇಳಲು ಕಷ್ಟ ಆಗಬಹುದಿಲ್ಲ, ನಂಗಿಲ್ಲ. ಕ್ವಶನ್ ಆಗಿದೆ. ಎರಡು ಕುಂಡೆ ಅಂತೇಳಿ ಈತ ಬರೆದ ಕೃತಿ ಕ್ವಶನ್ ಆಗಿದೆ. ಇದು ಯಾವ ಕೃತಿ? ಯಾತ ಬರೋದು? ಕಾರ್ಲ್ ರಿಟ್ಟರ್ ಬರೆದಂತ ಕೃತಿ ಎರಡು ಕುಂಡೆ ಅಂತೇಳಿ. ಆತ ಹಾಗೆ ಈತ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್, ವಾಯುಗುಣ ಶಾಸ್ತ್ರದ ಪಿತಾಮಹ ಅಂತಲೂ ಕೂಡ ಕರಿತೀವಿ ನಾವು. ವಾಯುಗುಣದ ಬಗ್ಗೆ ಮೊದಲ ಬಾರಿಗೆ ಪರಿಕಲ್ಪನೆ ಕೊಟ್ಟಂತ ವ್ಯಕ್ತಿ ಅಲೆಕ್ಸಾಂಡರ್ ವಾನ್ ಹಂಬೋಲ್ಟ್ ಅಂತೇಳಿ. ಈತ ಬರೆದ ಕೃತಿ ಯಾವ್ದಿರಬಹುದ್ರಿ? ಯಾರಿಗಾದ್ರು? ಕಾಸ್ಮೋಸ್. ಯಾವದ್ರಿ? ಕಾಸ್ಮೋಸ್. ಎಸ್, ಭೂಗೋಳಶಾಸ್ತ್ರ ತವರ ಮನಿ ಯಾವುದು? ಯಾವದ್ರಿ? ಜಿಯೋಗ್ರಫಿ ಎಷ್ಟು ಪದಗಳಿಂದ ಬಂದದ? ಯಾವ ಭಾಷೆಯಿಂದ? ಒಂದು ಜಿಒ, ಇನ್ನೊಂದು ಎಸ್. ಜಿಒ ಅಂದ್ರೆ ಭೂಮಿ, ಗ್ರಾಫಿ ಅಂದ್ರೆ ಒಟ್ಟಿನಲ್ಲಿ ಅದ್ರ ಕುರಿತು ಅಧ್ಯಯನ ಮಾಡ್ತದ, ಭೂಮಿಯ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರಕ್ಕೆ. ಓಕೆನಾ? ಎಸ್. ಅದೇ ರೀತಿಯಾಗಿ ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹರು ಎಷ್ಟು ಮಂದಿ ಆದ್ರ? ಎರಡು. ಒಂದು ಕಾರ್ಲ್ ರಿಟ್ಟರ್, ಇನ್ನೊಬ್ಬ. ಹಾಗಾದ ಕಾರ್ಲ್ ರಿಟ್ಟರ್ ಏನಂದು ಕರೀತಾರೆ? ಯಾವ ಯೂನಿವರ್ಸಿಟಿ ಒಳಗ ಏನಾಗಿದ್ದ? ಪ್ರಾಧ್ಯಾಪಕನಾಗಿದ್ದ. ಓಕೆನಾ? ನೆಕ್ಸ್ಟ್, ಈತ ಬರೆದ ಕೃತಿ ಎರಡು ಕುಂಡೆ ಅಂತೇಳಿ. ಈತ ಬರೆದ ಕೃತಿ ಕಾಸ್ಮೋಸ್. ಓಕೆನಾ? ನೆಕ್ಸ್ಟ್, ಭೂಗೋಳಶಾಸ್ತ್ರವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಎಷ್ಟು ಭಾಗಗಳಾಗಿ? ಇದು ನೆಕ್ಸ್ಟ್ ಬಿಡ್ಬೇಕಲ್ರಿ ಇದು ಇಲ್ಲಿ. ಸ್ವಲ್ಪ ಕಷ್ಟ ಆಗಬಹುದು, ಇರ್ಲಿ, ದಯವಿಟ್ಟು ಪಟೆ ಹಾಕೊಡ್ರಿ. ಎಸ್, ಯಾವ ಶಾಸ್ತ್ರ ಎಷ್ಟು ಭಾಗ? ಬಹಳ ಸಿಂಪಲ್ ರೀ, ಬಹಳ ಅಚ್ಚುಕಟ್ಟಾಗಿ ಕಲ್ತಾ ಹೋಗ್ರಿ. ಏನ್ ಬಹಳ ಈಜಿ ಇದೆ, ಏನ್ ದೊಡ್ಡ ವಿಷಯ ಅಲ್ಲ.
ಭೂಗೋಳಶಾಸ್ತ್ರ ನೀರ್ ಇರ್ತದವು, ಇಷ್ಟ ಆಡಲ್ಲ ಅದಾವು, ಏನಿಲ್ಲ, ಬಹಳ ಸಿಂಪಲ್ ಐತ್ರಿ. ವರಿ ಮಾಡ್ಕೊಬರ್ರಿ. ಒಂದೊಂದು ಗ್ರಾಮ, ಒಂದೊಂದು ಹಳ್ಳಿ, ಒಂದೊಂದು ಮಣ್ಣು ಸುತ್ತ ತಿನ್ನಿಸ್ತೀನಿ ನಿಮಗ. ಸರಿ, ಮಣ್ಣು ಹೇಳು ಹೊತ್ತಿನ ಮಣ್ಣು ತೋರ್ಸ್ಕೊಂಡ್ ಬರ್ತೀನಿ ಅಂತ ನೀರ್ನ ಕೂರಿಸ್ತೀನಿ ನಿಮ್ಗೆ, ವರಿ ಮಾಡ್ಕೋಬೇಡ್ರಿ. ಓಕೆ, ಎಷ್ಟು ಭಾಗ ರೀ? ಹಾ, ಒಂದು ಮಾನವ ಭೂಗೋಳ ಶಾಸ್ತ್ರ. ಯಾವ ಭೂಗೋಳ? ಇನ್ನೊಂದು ಪ್ರಾಕೃತಿಕ ಭೂಗೋಳ ಶಾಸ್ತ್ರ, ಫಿಸಿಕಲ್ ಜಾಗ್ರಫಿ ಅಂತಿರಲ್ಲ. ನಮಗೊಂದ್ ಸ್ವಲ್ಪ ಇಂಗ್ಲಿಷ್ ಕಷ್ಟ ಆಗತ್ತಮ್ಮ. ಪ್ರಾಕೃತಿಕ ಭೂಗೋಳ ಶಾಸ್ತ್ರ. ನಾವೇನ್ ಇಂಗ್ಲಿಷ್ ಅದು ಪಂಡಿತ್ ಅಲ್ಬಿಟ್ರಿ ಅಂತ್ರಿ, ನೀವ್ ಬಂದಿದ್ದನ್ನು ಕಲಿಸ್ಕೊಡ್ರಿ, ಪುಣ್ಯ ಬರ್ತೈತಿ. ಓಕೆ, ಹ್ಯೂಮನ್ ಜಾಗ್ರಫಿ, ಫಿಸಿಕಲ್ ಜಾಗ್ರಫಿ ಅಂತ ಕರಿತೀವಿ. ಎಸ್, ಇಲ್ಲಿ ಮತ್ತೆ ಕ್ವಶನ್ ಆಗಿದೆ, ಮಾನವ ಭೂಗೋಳ ಶಾಸ್ತ್ರ ಪಿತಾಮಹ ಯಾರು? ಫ್ರೆಡ್ರಿಕ್ ರಾಂಟ್ಜೆಲ್. ಮಾನವ ಭೂಗೋಳ ಶಾಸ್ತ್ರದ ಪಿತಾಮಹ ಯಾರಿರ್ಬೋದ್ರಿ? ಫ್ರೆಡ್ರಿಕ್ ರಾಂಟ್ಜೆಲ್. ವಿಲಿಯಂ ರಾಡ್ಜನ್ ಬೇರೆ, ಫ್ರೆಡ್ರಿಕ್ ರಾಂಟ್ಜೆಲ್ ಬೇರೆ, ಸ್ವಲ್ಪ ನೆನ್ಪಿಟ್ಕೋಬೇಕಾ? ಹಾಗಾದ್ರೆ ಫಿಸಿಕಲ್ ಜಾಗ್ರಫಿ ಪಿತಾಮಹ ಯಾರು? ಯಾರಿರ್ಬೋದು? ಆರ್ಕಿ ಬಾಲ್ಟ್ ಗೈಕೆ ಅಂತೇಳಿ. ಆರ್ಕಿ ಬಾಲ್ಟ್ ಗೈಕೆ. ಆರ್ಕಿ ಬಾಲ್ಟ್ ಗೈಕೆ ಅಂತೇಳಿ. ಮತ್ತೆ ಫಿಸಿಕಲ್ ಜಾಗ್ರಫಿ ಒಳಗ 3 ಭಾಗಗಳಾಗಿ ವಿಂಗಡಣೆ ಮಾಡ್ತಾ ಹೋಗ್ತೀವಿ. ಎಷ್ಟು ಭಾಗಗಳು? 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ವರ್ಲ್ಡ್ ಜಾಗ್ರಫಿ, 2 ಇಂಡಿಯನ್ ಜಾಗ್ರಫಿ, 3 ಕರ್ನಾಟಕ ಜಾಗ್ರಫಿ. ಕರ್ನಾಟಕ ಜಾಗ್ರಫಿ ಅಂತೇಳಿ. ಇದರ ಲೈಟ್ ಆಗಿ ಹಿನ್ನೆಲೆ, ಬಹಳ ದೊಡ್ಡದೇನಿಲ್ಲ. ಇದು ದೊಡ್ಡದಂದ್ರೆ ಬಹಳ ಬರ್ತದೆ. ಮತ್ತೆ ಭೂಗೋಳ ಶಾಸ್ತ್ರ ಲೈಟ್ ಆಗಿ ಹಿನ್ನೆಲೆ ಇದು. ಪಿತಾಮಹರ ಬಗ್ಗೆ ಒಂದಿಷ್ಟು ಮುಂದೆ ಕೇಳ್ತಾರೆ. ಪಿತಾಮಹರು, ಎಕ್ಸಾಂಪಲ್, ಭಾರತ ಇತಿಹಾಸ ಪಿತಾಮಹ ಯಾರು? ಕಲ್ಲಣ. ಹೌದಾ? ಒಟ್ಟಿನಲ್ಲಿ ಇತಿಹಾಸ ಪಿತಾಮಹ ಯಾರು? ಅದಾಯ್ತಾ? ಕರ್ನಾಟಕ ಇತಿಹಾಸ ಪಿತಾಮಹ ಯಾರು? ಇ.ಪಿ. ರೈಸ್. BL ರೈಸ್ ಅಲ್ಲ, ಇ.ಪಿ. ರೈಸು. ಅದ್ ಬರ್ತದೆ, ಸಬ್ಜೆಕ್ಟ್ ಅನುಗುಣವಾಗಿ ಇರ್ತದೆ, ವರಿ ಮಾಡ್ಕೋಬಾರ್ದು. ಈಗ ಅದಕ್ಕಾಗಿ ಒಂದ್ ಸ್ವಲ್ಪ ಲೈಟ್ ಆಗಿ, ಅದಕ್ಕೆ ಒಟ್ಟಿನಲ್ಲಿ ಭೂಗೋಳಶಾಸ್ತ್ರ ಪಿತಾಮಹ ಎರಟಾಸ್ತನಿಸು. ಆಧುನಿಕ ಭೂಗೋಳಶಾಸ್ತ್ರ ಪಿತಾಮಹರು ಇಬ್ಬರು ಅದರ. ಒಬ್ಬ ಆರ್ಕಿ ಬಾಲ್ಟ್ ಗೈ, ಯಾರು ಸಾರಿ ಕಾರ್ಲ್ ರಿಟ್ಟರ್, ಇನ್ನೊಬ್ಬ ವಾನ್ ಹಂಬೋಲ್ಟ್. ಆಮೇಲೆ ಭೂಗೋಳಶಾಸ್ತ್ರವನ್ನ 2 ಭಾಗ ಮಾಡ್ತೀವಿ. ಒಂದು ಮಾನವ ಭೂಗೋಳಶಾಸ್ತ್ರ, ಇನ್ನೊಂದು ಪ್ರಾಕೃತಿಕ ಭೂಗೋಳಶಾಸ್ತ್ರ. ಮಾನವ ಭೂಗೋಳಶಾಸ್ತ್ರ ಫ್ರೆಡ್ರಿಕ್ ರಾಂಟ್ಜೆಲ್, ಆಮೇಲೆ ಪ್ರಾಕೃತಿಕ ಭೂಗೋಳಶಾಸ್ತ್ರ ಪಿತಾಮಹ ಆರ್ಕಿ ಬಾಲ್ಟ್ ಗೈಕೆ. ಈ ಒಂದ್ ಸ್ವಲ್ಪ ಸಿಂಪಲ್ ಆಗಿ ನೆನ್ಪಿಟ್ಕೊತಾ ಹೋಗಿ. ಓಕೆನಾ? ನಾ ಡೈರೆಕ್ಟ್ ಆಗಿ ಇಂಡಿಯನ್ ಜಾಗ್ರಫಿ ಹೋಗಿ ಬರೋಣ. ಹೋಗನ್ವಾ? ಮೊನ್ನೆ ನಾನು ಆಲ್ರೆಡಿ ಹೇಳಿದೆ ನಿಮಗ, ಭಾರತ ಭೂಗೋಳ ಶಾಸ್ತ್ರವನ್ನ ಸ್ಥಾನಮಾನ ಮತ್ತು ಪರಿಚಯ ಹೇಳಿದಿನೋ ಇಲ್ಲ? ಆದ್ರೆ ಇನ್ನೊಂದ್ ಸ್ವಲ್ಪ ಹೇಳ್ಬೇಕೇನೋ? ಹೇಳ್ಬೇಕ್ರವ? ಯವ್ವ. ಓಕೆ, ಹೋಗೋಣ. ಒಂದ್ ಸ್ವಲ್ಪ ಲೈಟ್ ಆಗಿ ಹೋಗ್ತಾ ಬರೋಣ, ಏನು ವರಿ ಮಾಡ್ಕೋಬೇಡ್ರಿ. ಯಾವ ಭೂಗೋಳ ಶಾಸ್ತ್ರ? ಭಾರತ ಭೂಗೋಳ ಶಾಸ್ತ್ರ. ನಾ ಮೊದಲಿಗೆ ಸ್ವಲ್ಪ ಇಂಡಿಯನ್ ಮ್ಯಾಪ್ ತೆಗಿತಾ ಹೋಗ್ತೀನಿ. ಯಾರು ಮೂರ್ಛೆ ಹೋಗಿ ಬೀಳ್ಬೇಡ್ರಿ. ಬೀಳಲ್ಲಲ್ರಿ? ಇರ್ಲಿ. ಇಂಡಿಯನ್ ಮ್ಯಾಪ್ ಅಂತ ಕರೆಕ್ಟ್ ಇದೆ ರೀ. ಎಸ್. ಪರಿಚಯ. ಭಾರತದ
ಪರಿಚಯ. ಹಾ, ಭಾರತ ದೇಶಕ್ಕೆ 10 ಹಲವು ಹೆಸರುಗಳಿಗೆ ಕರಿತಾ ಹೋಗ್ತೀವಿ. ಯಾವ್ಯಾವ ಇರಬಹುದು? ಭರತ ಖಂಡ, ಭರತ ವರ್ಷ, ಭರತ ಭೂಮಿ. ಒಂದು ಭರತ ಖಂಡ, ಭರತ ಭೂಮಿ, ಬರದೇ ಬೀಳ ಹಂಗೆ. ಮತ್ತೆ ಅಕ್ಷ್ಮಿ 10 ಹಲವು ಹೆಸರುಗಳಿಂದ ಕರಿತಾ ಹೋಗ್ತಾರೆ ಅಂತ ಹೇಳಿದ್ನೆ. ಒಂದು ಭರತ ಖಂಡ ಅಥವಾ ಭರತ ಭೂಮಿ ಅಥವಾ ಭರತ ವರ್ಷ ಅಂತೇಳಿ. ಓಕೆನಾ? ನೆಕ್ಸ್ಟ್ ಏನಂತ ಕರಿತಾರಿ? ಹಿಂದೂಸ್ತಾನ್. ವೆರಿ ಗುಡ್. ಯಾವ ಸ್ಥಾನ? ಹಿಂದೂಸ್ತಾನ್. ಹ್ಯಾಂಡ್ರೆಡ್ ಕಾಣಕತ್ತವ್ರಿ ಕಣ್ಣಿಗೆ? ಓಕೆ. ಆಮೇಲೆ ಇಂಡಿಯಾ. ನೆಕ್ಸ್ಟ್ ಏನಂತ ಕರಿತಾರಮ್ಮ? ವೆರಿ ಗುಡ್. ಜಂಬೂ ದ್ವೀಪ. ಯಾವ ದ್ವೀಪ? ಜಂಬೂ ದ್ವೀಪ. ಕರೆಯೋದು ಇಂಪಾರ್ಟೆಂಟ್ ಅಲ್ಲ, ಯಾಕೆ ಕರೆದ್ರ ಇಂಪಾರ್ಟೆಂಟ್ ಅಲ್ಲಿ. ಓಕೆನಾ? ಎಸ್. ಪರ್ಯಾಯ ಪ್ರಸ್ಥಭೂಮಿ. ಯಾವ ಪ್ರಸ್ಥಭೂಮಿ? ಓಕೆ, ಪ್ರಸ್ಥ ಭೂಮಿ. ನೆಕ್ಸ್ಟ್ ಆಮೇಲೆ ವೆರಿ ಗುಡ್. ಆರ್ಯವೃತ್ತ ಅಥವಾ ಅವರೇ ಮತ್ತೆ ಆರ್ಯ ಏನ್ ಕರೀತಾರೆ? ಬ್ರಹ್ಮ ಋಷಿ ಖಂಡ ಅಂತ ಕರೀತಾರೆ ಅಂತ ಹೇಳಿದ್ನೆ. ಬ್ರಹ್ಮ ಋಷಿ ಖಂಡ ಅಂತ ಹೇಳಿದ್ನೆ. ನೆಕ್ಸ್ಟ್ ಪುಟ್ಟ ಪ್ರಪಂಚ. ಹೌದೋ ಇಲ್ಲ? ಪುಟ್ಟ ಪ್ರಪಂಚ ಅಥವಾ ಉಪಖಂಡ ಅಂತ ಕರಿತೀವಿ. ಓಕೆನಾ? ಉಪಖಂಡ. ಮತ್ತೇನ್ ಕರಿತಿರ್ಬೋದು? ಹೀಗೆ ಹಲವು ಹೆಸರುಗಳಿಂದ ಕರಿತಾ ಹೋಗ್ತಾರೆ. ಯಾವುದಕ್ಕೆ? ಭಾರತಕ್ಕೆ. ಎಸ್, ನಮ್ಗೆಲ್ಲ ಗೊತ್ತದ ಭರತ ಖಂಡ ಅಂದ್ರೇನು, ಭರತ ಭೂಮಿ ಅಂದ್ರೇನು, ಭರತ ವರ್ಷ ಅಂದ್ರೇನು. ಇಲ್ಲಿ ಪೌರಾಣಿಕವಾಗಿ ನೋಡುವುದಾದರೆ ಜೈನರ ಮೊದಲ ತೀರ್ಥಂಕರ ಯಾರಿ? ಆದಿನಾಥ ಅಥವಾ ಋಷಭನಾಥ. ಆತನ ಮಗನೇ ಯಾರು? ಭರತ ಚಕ್ರವರ್ತಿ. ಆ ಆದಿನಾಥಕ್ಕೆ 5 ಮಂದಿ ಹೆಂಡತಿರಿದ್ರು. 5 ಮಂದಿ ಹೆಂಡತಿರ ಒಳಗ ಒಬ್ಬ ಯಶಸ್ವಿನಿ ಎಂಬ ಮಹಿಳೆಯ ಉದರದಲ್ಲಿ ಹುಟ್ಟಂತ ವ್ಯಕ್ತಿನೇ ಯಾರು? ಭರತ ಚಕ್ರವರ್ತಿ ಅಂತ ಹೇಳ್ತೀವಿ. ಇದು ಜೈನ ಪುರಾಣದ ಪ್ರಕಾರ. ಯಾವ ಪುರಾಣ ರೀ? ಇಲ್ಲಿ ಬರ್ದೇ ಬರ್ತೀನಿ. ಜೈನದ ಪ್ರಕಾರ ಯಾರಿದ್ದ? ಆದಿನಾಥ ಅಥವಾ ಋಷಭನಾಥನ ಮಗ ಆದಿನಾಥ. ಅರ್ಥ ಆಗತೈತ್ರಿ? ಎಸ್, ಆದಿನಾಥ. ಆತನ ಮಗನೇ ಯಾರಿದ್ದ? ಸರಿ, ಆತನ ಹೆಂಡತಿ ಯಶಸ್ವಿನಿ. ಇವರ ಉದರದೊಳಗೆ ಹುಟ್ಟಿದಂತ ವ್ಯಕ್ತಿ ಯಾರು? ಎಸ್, ಭರತ ಚಕ್ರವರ್ತಿ. ಓಕೆನಾ? ಎಸ್, ಭಾರತವನ್ನ ಆಳಿದ. ಅದಕ್ಕಾಗಿ ಇದನ್ನು ಭಾರತ ಅಂತ ಕರಿತೀವಿ ಅಂತ ಹೇಳ್ತಾರೆ. ಹಾಗಾದ್ರೆ ಹಿಂದೂ ಪುರಾಣದ ಪ್ರಕಾರ ನೋಡಿ, ಹಿಂದೂ ಪುರಾಣದ ಪ್ರಕಾರ ಶಾಕುಂತಲೆ ದುಷ್ಯಂತ ಮತ್ತು ದುಷ್ಯಂತ ಮತ್ತು ಶಾಕುಂತಲೆಯ ಮಗನೇ ಯಾರಾಗಿದ್ದ? ಭರತ ಚಕ್ರವರ್ತಿ ಇದ್ದ. ಒಟ್ಟಿನೊಳಗೆ ಭರತ ಎಂಬ ಚಕ್ರವರ್ತಿಯು ಭಾರತವನ್ನು ಆಳ್ವಿಕೆ ಮಾಡ್ತಾನೆ. ಹಾಗಾಗಿ ಭಾರತ ಅಂತ ಕರಿತೀವಿ. ತಿಳಿತ್ರಿ? ನೆಕ್ಸ್ಟ್ ಹಿಂದೂಸ್ತಾನ. ನೋಡಿ, ಹಿಂದೂಸ್ತಾನ ಅಂತ ಮೊದಲು ಕರೆದವರು ಯಾರು? ಪರ್ಸಿಯನ್ನರು. ಯಾರು? ವೆರಿ ಗುಡ್. ಪರ್ಸಿಯನ್ನರು. ಹಿಂದೂಸ್ತಾನ್ ಅಂತ ಕರೆದವರು ಪರ್ಸಿಯನ್ನರು. ಯಾಕೆ ಪರ್ಸಿಯನ್ನರು ಹಿಂದೂಸ್ತಾನ ಕರೀತಾರೆ? ವೆರಿ ಗುಡ್. ಈ ಸಿಂಧೂ ನದಿಯನ್ನ ಇಲ್ಲಿ ಬರೀತೀವಿ ನೋಡ್ರಿ. ಇಲ್ಲಿ ಬರಿಬೋದಾ? ಸಿಂಧೂ ನದಿಯನ್ನ ಏನನ್ನಲು ಬರಲಿಲ್ಲ ಅವರಿಗೆ? ಸಿಂಧು ಅನ್ನಲು ಬರಲಿಲ್ಲ. ಹಾಗಾಗಿ ಇದನ್ನ ಏನಂತ ಕರೆದ್ರು ಅಂದ್ರೆ ಸ ಅನ್ನೋ ಅಕ್ಷರವನ್ನ ಉಚ್ಚಾರ ಮಾಡಲಿಕ್ಕೆ ಬರಲಿಲ್ಲ. ಹ ಎಂಬ ಅಕ್ಷರವನ್ನ ಉಚ್ಚಾರ ಮಾಡಿದ್ರು ಅಂತ ಹೇಳ್ತಾರೆ. ನೆಕ್ಸ್ಟ್ ಅದೇ ರೀತಿ ಇದಕ್ ಬಿಟ್ರೆ ಮತ್ತೇನು? ಈಗ ಪರ್ಷಿಯನ್ರು ಕರೆದ್ರ ಬೋಕ್ಕೆ ಏನು ಸಿಂಧು ನದಿಗೆ ಸ ಎಲ್ಲ ಬರಲಿಲ್ಲ, ಹ ಅಂತ ಕರೆದ್ರು, ಹಿಂದೂ ಅಂತ ಕರೆದ್ರು.
ಅಲ್ಲಿ ವಾಸ ಮಾಡೋರು ಹಿಂದೂಸ್ತಾನಿಯರು ಅಂತ ಕರಿತಾರೆ. ಓಕೆ, ಹಾಗಾದ್ರೆ ಇದನ್ನ ಬಿಟ್ರೆ ಬೇರೆ ಏನೈತಿ? ಭಾರತ ದೇಶದ ದಕ್ಷಿಣಕ್ಕೆ ಇರುವಂತಹ ಯಾವ ಸಾಗರ? ಹಿಂದೂ ಮಹಾಸಾಗರ. ಹಿಂದೂ ಮಹಾಸಾಗರದಿಂದ ಅಥವಾ ಪ್ರಪಂಚದೊಳಗೆ ಒಂದು ಸಾಗರದ ಹೆಸರು ಹೋಲಿಕೆಯಾಗುವ ಏಕೈಕ ರಾಷ್ಟ್ರ ಭಾರತ. ಹೌದಾ? ಆ ಒಂದು ಹಿಂದೂ ಮಹಾಸಾಗರ ಇರುವುದರಿಂದಾಗಿ ಇದಕ್ಕ ಹಿಂದೂಸ್ತಾನ ಅಂತ ಕರೀತಾರೆ. ನೆಕ್ಸ್ಟ್ ಅದ ಬಿಟ್ಟು ಮತ್ ಈ ಭಾಗದೊಳಗ ವಾಯುವ್ಯ ಭಾಗದೊಳಗ ಹಿಂದೂ ಕುಶ್ ಶ್ರೇಣಿಗಳದವು. ಯಾವ ಶ್ರೇಣಿಗಳದವ್ರಿ? ಯಾವ ಶ್ರೇಣಿಗಳದವು? ಹಿಂದೂ ಕುಶ್. ನೋಡಿಲಿ, ತೆನೆಲಿನ್ ಪರ್ವತಗಳು, ಹಿಂದೂ ಕುಶ್ ಮತ್ತು ಹಿಮಾಲಯ 3 ಪರ್ವತಗಳದವು. ಅಲ್ಲಿ ಗ್ರಂಥಿ ಅಂತ ಬರ್ತದೆ. ನಾನು ಹೇಳತ್ ನೆಕ್ಸ್ಟ್ ಚಾಪ್ಟರ್ ಆಗಿದೆ, ಇಂಡಿಯನ್ ಫಿಸಿಕಲ್ ಅಂತಿದೆ. ಅಂದ್ರೆ ಭಾರತದ ಪ್ರಾಕೃತಿಕ ಲಕ್ಷಣಗಳಾದಾಗ ಬರ್ತೈತೆ. ಏನ್ ವರಿ ಮಾಡ್ಬೇಡ್ರಿ, ಹಿಮಾಲಯ ಪರ್ವತ ಹೋಗಿ ಬರೋಣ. ಆರಾಮ್. ಯಾಕೆ ಹೊಡ್ತು ಅಲ್ಲೇ? ಯಾಕೆ ಹಿಮ ಬೀಳ್ಬೇಕು? ನಮ್ಮ ಮನೆಯಿಂದ ಬೀಳ್ಬೇಕಾಗಿತ್ತು, ನಮ್ಗೆ ಇಲ್ಲಿ ಜ್ಞಾನ ಸಿಂಚನ ಕಾಲೇಜ್ ಬೀಳ್ಬೇಕಾಗಿತ್ತು. ಅಲ್ಲಿ ಯಾಕೆ ಬೀಳ್ಬೇಕು? ಇವೆಲ್ಲ ಊಟ ನೀಟಾಗಿ ನೋಡ್ಕೊಂಬರಮ್ಮ. ಓಕೆ, ಹಾಗಾಗಿ ಹಿಂದೂ ಕುಶ್ ಶ್ರೇಣಿ ಇರುವುದರಿಂದಾಗಿ ಭಾರತಕ್ಕೆ ಹಿಂದೂಸ್ತಾನ ಅಂತ ಕರೀತಾರೆ ಅಂತ ಹೇಳಿ. ಓಕೆ, ಅದೇ ರೀತಿ ಇಂಡಿಯಾ ಅಂತ ಕರೆದವ್ರು ಯಾರು? ಯಾರು? ಯಾರಿರ್ಬೋದಂದ್ರಿ? ಓಕೆ, ಗ್ರೀಕರು. ಸರಿ, ಯಾರು? ಗ್ರೀಕರು. ಇಂಡಿಯಾ ಅಂತ ಕರೆದವ್ರು ಬ್ರಿಟಿಷರ್ ಅಲ್ಲಮ್ಮ, ಒಟ್ಟ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅತ್ತಿಗೊಯ್ದು ಹಳೆ ದಾನ ಮಾಡೋದು ಬೇಡ. ನೆಕ್ಸ್ಟ್, ಗ್ರೀಕರಿಗೆ ಯಾಕೆ ಕರೆದ್ರು? ಸೇಮ್ ಆಸ್ ಇಟ್ ಈಸ್. ಸಿಂಧು ನದಿಗೆ ಸಿಂಧು ಅಂತ ಬರಲಿಲ್ಲ, ಅದಕ್ಕೆ ಇಂಡಸ್ ಅಂತ ಕರೀತಾರೆ. ಈಗ್ಲೂ ಕೂಡ ಸಿಂಧು ನದಿಗೆ ಪಾಕಿಸ್ತಾನದೊಳಗೆ ಇಂಡಸ್ ಅಂತ ಕರೀತಾರೆ. ಅದಕ್ಕೆ ನದಿಗಳ ತಂದೆ ಅಂತಾನೂ ಕೂಡ ಕರೀತಾರೆ. ಹಾಗೆ ಅದೇ ರೀತಿ ನೋಡಿ, ಇಲ್ಲಿ ಗ್ರೀಕರು ಸಿಂಧು ನದಿಗೆ ಸಿಂಧು ಅಂತ ಕರೀಲಿಲ್ಲ, ಇಂಡಸ್ ಅಂತ ಕರೀತಾರೆ. ಇನ್ನೊಂದಿದೆ, ಇಂಡಿಯಾ ಎಂಬ ಪದವು ಗ್ರೀಕ್ ಭಾಷೆ, ಲ್ಯಾಟಿನ್ ಭಾಷೆ ಇಂಡೋಯಿ ಎಂಬ ಪದದಿಂದ ಬಂದಿದೆ. ಇಂಡೋಯಿ. ಇಂಡೋಯಿ ಪದದ ಅರ್ಥ ದ್ರಾವಿಡರು ಒಂದರ್ಥ. ಇಂಡೋಯಿ ಎಂಬ ಪದದ ಅರ್ಥ ದ್ರಾವಿಡರು ಅಂತೇಳಿ. ಅದಕ್ಕೆ ಆರ್ಯರ್ಕಿಂತ ಮುಂಚಿತವಾಗಿ ಉತ್ತರ ಭಾರತದೊಳಗ ದ್ರಾವಿಡರು ಇದ್ರಂತೆ. ಅವರನ್ನ ಹೊಡೆದೋಡಿಸಿ ದಕ್ಷಿಣ ಕಳಿಸ್ತಾರತ್ತೆ. ಯಾರು? ಆರ್ಯರು. ಓಕೆನಾ? ಓಕೆ, ಒಟ್ಟಿನೊಳಗ ಇಂಡಿಯಾ ಅಂತ ಕರೆದವ್ರು ಯಾರು? ಗ್ರೀಕರು. ಅರ್ಥ ಆಗತೈತ್ರಿ? ನೆಕ್ಸ್ಟ್, ಜಂಬೂ ದ್ವೀಪ. ನೋಡ್ರಿ, ಈ ವರ್ಷ ಅತಿ ಹೆಚ್ಚು ನೆರಳೆ ಹಣ್ಣುಗಳನ್ನ ಬೆಳೆದಿವಿ ನಾವು. ಬೆಳೆದಿವಿ ಇಲ್ಲ? ನೆರಳೆ ಹಣ್ಣುಗಳ ಬೆಳೆಯುವುದರಿಂದಾಗಿ ಬರಗಾಲವನ್ನು ಉತ್ಪತ್ತಿ ಆಗುತ್ತದೆ ಅಂತ ಅದು ಪೌರಾಣಿಕದಾಗದ. ಯಾವುದೇ ಕಾರಣಕ್ಕೂ ಸೈಂಟಿಫಿಕ್ ಇಲ್ಲ. ನಾವು ಸೈಂಟಿಫಿಕ್ ಏನ್ ಹೇಳ್ತೀವಿ? ಎಲ್ ನಿನೋ ಮತ್ತು ಲಾನಿನೋ ಅಂತ ಹೇಳ್ತೀವಿ. ಎಲ್ ನಿನೋ ಬೀಸುವುದರಿಂದಾಗಿ ಭಾರತಕ್ಕೆ ಬರಗಾಲ ಬೀಳುತ್ತೆ, ಅದರ ಅವಧಿ 6 ರಿಂದ 1 ವರ್ಷ ಇರ್ತದೆ ಅಂತ ಹೇಳ್ತೀವಿ. ಕೇರ್ಲಿ, ಆಮೇಲೆ ಮಾರುತಗಳು ಬಂದಾಗ ಹೇಳ್ತೀನಿ ಎಲ್ ನಿನೋ ಬಗ್ಗೆ. ಓಕೆ, ಜಂಬೂ ದ್ವೀಪ. ಭಾರತ ದೇಶವು ಯಾವ ಹಣ್ಣಿನ ಆಕಾರದೊಳಗೆ ಕಂಡು ಬರ್ತದೆ? ನೆರಳೆ ಹಣ್ಣಿನ ರೂಪದಲ್ಲಿ ಕಂಡು ಬರುತ್ತದೆ. ಹಣ್ಣಿನ ಆಕಾರದಾಗ ಕಂಡು ಬರೋದು. ಇದನ್ನ ಜಂಬೂ ದ್ವೀಪ ಅಂತ ಕರಿತೀವಿ. ದ್ವೀಪ ಅಂದ್ರೆ ಏನು? ಸುತ್ತಲೂ ನೀರೈತಿ, ಅದಕ್ಕಾಗಿ ಇದನ್ನ ನೆರಳೆ ಹಣ್ಣಿನ ದ್ವೀಪ, ನೆರಳೆ ಹಣ್ಣಿನ ದ್ವೀಪ ಅಂತ ಕರಿತೀವಿ. ಯಾವುದಕ್ಕೆ? ಭಾರತಕ್ಕೆ. ಅದಕ್ಕೆ ಜಂಬೂ ದ್ವೀಪ ಅಂತ ಕರೀತಾರೆ. ಪರ್ಯಾಯ ಪ್ರಸ್ಥಭೂಮಿ ಅಂದ್ರೆ ಏನು? ಎಲ್ಲ ಗೊತ್ತೈತಿ. ಯವ್ವ, ಈ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿ, ಈ ಕಡೆ ಹಿಂದೂ ಮಹಾಸಾಗರ. ಈ ಕಡೆ ನೀರಿದೆ, ಈ ಕಡೆ ನೀರಿದೆ, ಈ ಕಡೆ ನೀರಿದೆ. ಇದು ನಮ್ ದೇಶ. ಓಕೆನಾ? ಹಂಗಾದ್ರೆ ಉತ್ತರ ಭಾಗದೊಳಗ ಭೂಭಾಗ ಐತಿ. ಹಾಗಾಗಿ ಏನಂತ ಕರಿತೀವಿ? ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತೀವಿ. ಅಂದ್ರೆ 3 ಕಡೆ ನೀರು, 1 ಕಡೆ ಭೂಭಾಗ ಇರುವುದರಿಂದಾಗಿ ಇದನ್ನ ಪರ್ಯಾಯ ಪ್ರಸ್ಥಭೂಮಿ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಏಷ್ಯಾ ಖಂಡದೊಳಗೆ ಎಷ್ಟು ಪರ್ಯಾಯ ಪ್ರಸ್ಥಭೂಮಿಗಳು ಕಂಡು ಬರ್ತಾವ? ಮೊನ್ನೆ ಹೇಳಿದೆ ನಾನು. ಏಷ್ಯಾ ಖಂಡದೊಳಗೆ ಎಷ್ಟು ಪರ್ಯಾಯ ಪ್ರಸ್ಥಭೂಮಿಗಳದವು? 3 ಪರ್ಯಾಯ ಪ್ರಸ್ಥಭೂಮಿಗಳದವು. ಯಾವ್ಯಾವು? ವೆರಿ ಗುಡ್. ಸ್ವಲ್ಪ ಸ್ಪೀಡ್ ಮಾಡೇನ್ರಿ? ಓಕೆ, ಹೋಗೋಣ. 1 ಭಾರತ, 2 ಸೌದಿ ಅರೇಬಿಯಾ, 3 ಥೈಲ್ಯಾಂಡ್. ಯಾವ್ದ್ರಿ? ಥೈಲ್ಯಾಂಡ್.
ಎಷ್ಟು ಪರ್ಯಾಯ ಪ್ರಸ್ಥಭೂಮಿಗಳದವು? 3 ಪರ್ಯಾಯ ಪ್ರಸ್ಥಭೂಮಿಗಳದವು. ಒಂದು ಭಾರತ, ಸೌದಿ ಅರೇಬಿಯಾ, ಇನ್ನೊಂದು ಥೈಲ್ಯಾಂಡ್ ಅಂತ ಹೇಳಿವಿ. ಹಾಗಾದ್ರೆ ಏಷ್ಯಾ ಖಂಡದ ಅತಿ ದೊಡ್ಡ ಪರ್ಯಾಯ ಪ್ರಸ್ಥಭೂಮಿ ಯಾವುದು? ಭಾರತ. ಓಕೆನಾ? ನೆನಪಿಟ್ಕೊಳ್ರಿ. ನೆಕ್ಸ್ಟ್, ಆರ್ಯವೃತ್ತ. ಆರ್ಯವೃತ್ತ ಅಂದ್ರೆ ಏನು? ಮಧ್ಯ ಏಷ್ಯಾದಿಂದ ಬಂದಂತ ಮತ್ತು ಭಾರತದ ವಾಯುವ್ಯ ಭಾಗದಿಂದ ಬಂದಂತವ್ರು ಯಾರು? ದನಗಾಯಿಗಳಾದಂತವ್ರು ಯಾರು? ಆರ್ಯರು. ಆರ್ಯರು ಏನು ಮಾಡ್ತಾರೆ? ಈ ಸಿಂಧ್ ಪ್ರಾಂತ್ಯ ಇದೆ, ಈ ಭಾಗದೊಳಗೆ ಸಿಂಧ್ ಪ್ರಾಂತ್ಯ ಇದೆ. ಆ ಸಿಂಧ್ ಪ್ರಾಂತ್ಯ ಮುಖಾಂತರ ಅಂದ್ರೆ ವಾಯು ಭಾಗದ ಮುಖಾಂತರ ಭಾರತವನ್ನು ಪ್ರವೇಶ ಮಾಡ್ತಾ ಹೋಗ್ತಾರೆ. ಪ್ರವೇಶವನ್ನ ಮಾಡಿ ಏನ್ ಮಾಡ್ತಾರೆ? ದಿನವನ್ನ ಗಳಿತಾ ಏನ್ ಮಾಡ್ತಾರೆ? ಪೂರ್ವಕ್ಕೆ ಚಲಿಸಲು ಹೋಗ್ತಾರೆ. ಎಲ್ಲಿಪಾ ಅಂದ್ರೆ ಗಂಗಾ ನದಿಯ ಬಯಲಿನೊಳಗ. ಯಾವ ಬಯಲಿನೊಳಗ? ಗಂಗಾ ನದಿಯ ಬಯಲಿನೊಳಗ ವಾಸ ಮಾಡಲು ಪ್ರಾರಂಭಿಸ್ತಾರೆ. ವಾಸ ಮಾಡಿದಲ್ಲದೆ ಕೂಡ ಇವರು ಕೃಷಿಗೆ ಸಂಬಂಧಪಟ್ಟಂತ ಸಲಕರಣೆಗಳನ್ನ ಕಂಡು ಹಿಡಿತಾರೆ. ಸಲಕರಣೆಯನ್ನ ಕಂಡು ಹಿಡಿದು ಕೃಷಿಯನ್ನು ಉತ್ಪಾದನೆ ಮಾಡ್ತಾರೆ. ಹಾಗಾಗಿ ಇವರನ್ನ ಅಂದ್ರೆ ಉತ್ತರ ಭಾರತದ ಪೂರ್ವವನ್ನು ಏನ್ ಮಾಡ್ತಾರೆ? ವಶಪಡಿಸಿಕೊಳ್ತಾರೆ, ಆವರಿಸಿಕೊಳ್ತಾರೆ. ಇರುವುದರಿಂದ ಇದನ್ನ ಆರ್ಯ ವೃತ್ತ ಅಂತ ಕರಿತೀವಿ. ಯಾವ ವೃತ್ತ? ಆರ್ಯ ವೃತ್ತ ಅಂತ ಕರಿತೀವಿ. ಅವರೇ ಮುಂದೆ ಏನ್ ಮಾಡ್ತಾ ಹೋಗ್ತಾರೆ? ಈ ನದಿ ಬಾಯಲ ಉತ್ತಮವಾದ ಭೂಭಾಗ ಇರುವುದರಿಂದಾಗಿ ಆ ಬ್ರಹ್ಮನೇ ನಮಗಿಲ್ಲಿ ಕಳಿಸಿಕೊಟ್ಟನ ಅಂತೇಳಿ ಈ ಭಾಗವನ್ನ ಬ್ರಹ್ಮ ಋಷಿ ಖಂಡ ಅಂತೇಳಿ ಯಾರು ಕರೀತಾರೆ? ಆರ್ಯರು ಕರೀತಾರೆ. ಓಕೆನಾ? ನೆಕ್ಸ್ಟ್, ಪುಟ್ಟ ಪ್ರಪಂಚ ಅಥವಾ ಉಪಖಂಡ. ಒಂದು ಪ್ರಪಂಚದಿಗೆ ಏನೇನಿರ್ಬೇಕು? ಎಲ್ಲಾ ಲಕ್ಷಣಗಳು ಭಾರತದಾಗ. ಎಕ್ಸಾಂಪಲ್, ವಾಯುಗುಣ ಆಗಿರ್ಬೋದು, ಹವಾಗುಣ ಆಗಿರ್ಬೋದು, ಸಸ್ಯವರ್ಗ ಆಗಿರ್ಬೋದು, ಮಣ್ಣು ಆಗಿರ್ಬೋದು, ಆಮೇಲೆ ನೈಸರ್ಗಿಕ ಸಂಪನ್ಮೂಲಗಳಾಗಿರ್ಬೋದು, ಆಮೇಲೆ ಸಾರಿಗೆ ಎಲ್ಲಾ ವ್ಯವಸ್ಥೆಗಳದಾವ್. ಜಲ ಸಾರಿಗೆ ಇದೆ, ವಾಯು ಸಾರಿಗೆ ಇದೆ, ರಸ್ತೆ ಸಾರಿಗೆನೂ ಇದೆ. ಆ ಎಲ್ಲಾ ಲಕ್ಷಣಗಳು ಎಲ್ಲಿದಾವು? ಭಾರತದಗದವು. ಹಾಗಾಗಿ ಇದನ್ನ ಪುಟ್ಟ ಪ್ರಪಂಚ, ಉಪಖಂಡ ಅಂತ ಕರಿತೀವಿ. ಯಾವುದಕ್ಕೆ? ಭಾರತಕ್ಕೆ. ಇಷ್ಟು ಭಾರತದ ಪರಿಚಯ. ಇನ್ನ ಭೌಗೋಳಿಕ ಸ್ಥಾನ ಅರ್ಥ ಆಗೈತ್ರ? ನೋಡ್ರಿ, ಏನಾದ್ರೂ ಡೌಟ್ ಇದ್ರೆ ಬೇಗ ಕೇಳ್ಕೋಬೇಕು. ಅದನ್ನೇ ಹೇಳಿದ್ನಮ್ಮ, ಒಂದು ಖಂಡಕ್ಕಿರುವಂತದ್ದು ಈ ಎಷ್ಟು ಖಂಡಗಳದಾವು? 7 ಅದಾವು. 7 ಅದಾವಿಲ್ರಿ? ಆ 7 ಖಂಡಕ್ಕೆ ಸುಮ್ಮನೆ 7 ಖಂಡ ಮಾಡಂಗಿಲ್ಲ. ಈಗ ಏಷ್ಯಾ ಖಂಡ ಐತಿ. ಏಷ್ಯಾ ಖಂಡದ ಒಟ್ಟು ದೇಶಗಳ ಎಷ್ಟದಾವು? 40, 47, 48. ಓಕೆ, 48 ದೇಶಗಳದಮ್ಮ. ಹೌದಲ್ಲ? ಆ 48 ದೇಶಗಳು ಒಂದು ಖಂಡ ಮಾಡ್ರ. ಹೌದಾ? ಆ ಖಂಡದೊಳಗ ಏನೇನ್ ಬೇಕು? ಎಲ್ಲ ವ್ಯವಸ್ಥೆ ನಮ್ಮಲ್ಲಿದ. ಅಂದ್ರೆ ಗಾಳಿ ಐತಿ, ನೀರ್ ಐತಿ, ಏನೇನ್ ಎಲ್ಲ ಮಣ್ಣು ಆಯ್ತು, ಸಸ್ಯವರ್ಗನೂ ಐತಿ ನಮ್ಮಲ್ಲಿ. ಎಲ್ಲಾ ವರ್ಗ ಇರುವುದರಿಂದಾಗಿ, ಎಲ್ಲಾ ಸಂಪನ್ಮೂಲಗಳು ಇರುವುದರಿಂದಾಗಿ ಇದನ್ನ ಪುಟ್ಟ ಪ್ರಪಂಚ ಅಂತ ಕರಿತೀವಿ. ಯಾವುದಕ್ಕೆ? ಭಾರತಕ್ಕೆ. ಮತ್ತೆ ಹೋಗೋಣ ಮುಂದೆ. ಏನೆಲ್ಲ ಡೌಟ್? ಹೆಣ್ಮಕ್ಳು ಜಾಸ್ತಿ ಡೌಟ್. ಏನಿಲ್ಲ ಬೇಗ ಕೇಳ್ಕೊರಿ, ಮತ್ತೆ ಮುಂದೆ ಹೋಗ್ಬಿಡ್ತದೆ ನೋಡ್ರಿ. ಏನಿಲ್ಲ? ಓಕೆ, ಥ್ಯಾಂಕ್ ಯು. ನಿಮ್ಗ ಸರ್ ಮೊನ್ನೆ ಹೇಳಿರಲ್ರಿ, ಮತ್ತೆ ಹೇಳಿದ್ರಿ ಅಂತ ಕೇಳ್ತಾರ. ಓಕೆ, ನೆಕ್ಸ್ಟ್, ಭೌಗೋಳಿಕ ಸ್ಥಾನಮಾನ. ಭಾರತದ ಭೌಗೋಳಿಕ ಸ್ಥಾನ. ಭಾರತವು ಭೂಮಿಯ ಮೇಲೆ ಎಲ್ಲೈತಿ ಅಂತದು. ಇದು ಭೂಮಿಯ ಮೇಲೆ ಎಲ್ಲೈತಿ ಅಂತಂದ್ರೆ ಭಾರತವು ಉತ್ತರಾರ್ಧ ಗೋಳದ ನೋಡಿ. ಅಂದ್ರೆ ತುದಿಗಳಿಗೆ ಗೋಳ ಅಂತ ಹೇಳೋದಿಲ್ಲ. ಇದಕ್ಕೆ ಯಾವ ಗೋಳ ರೀ? ಉತ್ತರ ಗೋಳ. ಇದು ಯಾವ ಗೋಳ? ದಕ್ಷಿಣ ಗೋಳ. ಇದು ಪೂರ್ವ ಗೋಳ. ಇದು ಪಶ್ಚಿಮ ಗೋಳ. ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ ನೋಡಿ. ಯಾವ ಅರ್ಧಗೋಳ? ಉತ್ತರಾರ್ಧ ಗೋಳದ ಯಾವ ಭಾಗದ ಕಂಡು ಬರ್ತದೆ ಅಂತ ಹೇಳಿದ್ನೆ? ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳಿನಿ. ಅದನ್ನ ಎಲ್ಲಿ ಅಂತ ನೋಡ್ಕೊಂಬರೋಣ. ನೋಡಿ, ಭೂಮಿಯನ್ನು ಇಬ್ಬಾಗ ಮಾಡುವ ಅಕ್ಷಾಂಶ ಸಮಭಾಜಕ ಅಕ್ಷಾಂಶ ಅಥವಾ 0 ಡಿಗ್ರಿ ಅಕ್ಷಾಂಶ ಅಂತ ಕರಿತೀವಿ. ಅಂದ್ರೆ ಇದು ಉತ್ತರ, ಇದು ದಕ್ಷಿಣ ಅಂತೇಳಿ. ಅದೇ ರೀತಿ ಇಲ್ಲೊಂದು 0 ಡಿಗ್ರಿ ರೇಖಾಂಶ ಕೂಡ ಇದೆ. ಇದು ಪೂರ್ವ, ಇದು ಪಶ್ಚಿಮ ಅಂತೇಳಿ. ಆದ್ರೆ ಅದೇ ರೀತಿ ಮತ್ತೆ ಇನ್ನೊಂದು ನಾ ಹೇಳಿದೀನಿ, ಅಕ್ಷಾಂಶಗಳು ಭೂಮಿಯನ್ನ ಪ್ರಮುಖವಾಗಿ ಮೇನ್ 7 ಅಕ್ಷಾಂಶಗಳಲ್ಲಿ ವಿಂಗಡಣೆ ಮಾಡಿರಿ ಅಂತ ಹೇಳಿದೀನಿ ನಾನು. ಹೌದಾ? 7 ಯಾವ್ಯಾವು? 0 ಡಿಗ್ರಿ ಸಮಭಾಜಕ ವೃತ್ತ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 23 ಮಕರ ಸಂಕ್ರಾಂತಿ ವೃತ್ತ,
ಈ 66 ಆರ್ಕಟಿಕ್ ವೃತ್ತ, 66 ಅಂಟಾರ್ಟಿಕ್ ವೃತ್ತ, 90 ಡಿಗ್ರಿ ಉತ್ತರ ಗೋಳ, 90 ಡಿಗ್ರಿ ದಕ್ಷಿಣ ಗೋಳ. ಎಷ್ಟಾಗ್ತವೆ? 7 ಆಗ್ತವೆ. 7 ಪ್ರಮುಖ ಅಕ್ಷಾಂಶಗಳಲ್ಲಿ ವಿಂಗಡಣೆ ಮಾಡಿವಿ. ಅದೇ ರೀತಿ ಇಲ್ಲಿ ಇನ್ನೊಂದು ಹೋಗಿದೆ ಅಕ್ಷಾಂಶ ಯಾವ್ದಪ್ಪ ಅಂದ್ರ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಥವಾ ಉತ್ತರ ಅಕ್ಷಾಂಶ ಅಂತಲೂ ಕೂಡ ಕರಿತೀವಿ. ಆದ್ರ ಇದೇ ಭಾಗದೊಳಗೆ ನಮ್ಮ ಭಾರತ ದೇಶ ಐತಿ ಅಂತ ಹೇಳ್ತೀವಿ ನಾವು. ಈ ಭಾಗದೊಳಗ ಭಾರತ ಇದೆ. ನಾನು ಹೇಳಿದ್ನೆ ಏನಂತ, ಭಾರತವು ಭೌಗೋಳಿಕವಾಗಿ ನೋಡುವುದಾದ್ರೆ ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿದೆ ಅಂತ ಹೇಳಿದ್ ನಾನು. ಉತ್ತರಾರ್ಧಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿದೆ ನೋಡಿ. ಇದು ಉತ್ತರ ಗೋಳ, ಇದು ದಕ್ಷಿಣ ಗೋಳ. ಯಾವುದೇ ಕಾರಣಕ್ಕೂ 0 ಡಿಗ್ರಿಗೆ ಹತ್ತಿಕೊಂಡಿಲ್ಲ ಭಾರತ. ಅರ್ಥ ಮಾಡ್ಕೊಳ್ಳಿ, 0 ಡಿಗ್ರಿ ಸಮೀಪ ಇದೆ ಅಷ್ಟೇ, ಹತ್ತಿಕೊಂಡಿಲ್ಲ. ಹಾಗಾಗಿ ಇದರ ಉತ್ತರಾರ್ಧ ಗೋಳ. ಯಾವ ಗೋಳ ಇದು? ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ. ಇದು ಯಾವ ಭಾಗ? ಪೂರ್ವ ಭಾಗದಲ್ಲಿ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಅರ್ಥ ಐತ್ರ್ಯಾ? ನೆಕ್ಸ್ಟ್ ಅಕ್ಷಾಂಶ ಮತ್ತು ರೇಖಾಂಶಿಕವಾಗಿ ನೋಡ್ಕೊಂಬರೋಣ. ಅಕ್ಷಾಂಶಿಕವಾಗಿ ನೋಡುವುದಾದರೆ ಅರ್ಥ ಆಗ್ಲಿಲ್ಲ ಅಮ್ಮ ಇದು? ಅಮ್ಮ ಇದು ಅರ್ಥ ಆಗಿದ್ದೇ ಇಲ್ಲ? ನೋಡಿ, ಫಸ್ಟ್ ನೋಡ್ರಿ, ಭೌಗೋಳಿಕ ಸ್ಥಾನ ಅಂದ್ರೆ ಭೂಮಿ ಮೇಲೆ ಭಾರತ ಎಲ್ಲೈತಿ ಅಂತ. ಭೂಮಿ ಮೇಲೆ ಭಾರತ ಎಲ್ಲೈತಿ ಅಂತ ಇದು ನಾನು ಹೇಳಿದೀನಿ. ಉತ್ತರಾರ್ಧ ಗೋಳದಾಗ ಅದೀನಿ. ಅದ ಯಾವ ದಿಕ್ಕಿನಾಗದ? ಉತ್ತರ ದಿಕ್ಕಿನಾಗದ. ಯಾವ ಭಾಗದ ಕಂಡು ಬರ್ತದ? ಪೂರ್ವ ಭಾಗದ ಕಂಡು ಬರ್ತದ ಅಂತ ಹೇಳಿದೀನಿ. ಭೂಮಿಯು ವಿಭಾಗ ಮಾಡುವ ಅಕ್ಷಾಂಶ 0 ಡಿಗ್ರಿ ಸಮಭಾಜಕ ವೃತ್ತ. ಭೂಮಿಯು ಎಷ್ಟು ವಿಭಾಗ ಮಾಡುವುದು? ಯಾವುದು? 0 ಡಿಗ್ರಿ. ಅತಿ ದೊಡ್ಡ ಅಕ್ಷಾಂಶನೂ ಕೂಡ ಕರಿತಾರೆ ಯಾವ್ದಕ್ಕ? 0 ಡಿಗ್ರಿ ಸಮಭಾಜಕ ವೃತ್ತಕ್ಕೆ. ಅಂದ್ರೆ ಯಾಕೆ ಹ್ಯಾಂಗ ವಿಭಾಗ ಮಾಡ್ತದೆ? ಒಂದು ಉತ್ತರ ಗೋಳ, ಇನ್ನೊಂದು ದಕ್ಷಿಣ ಗೋಳ ಅಂತೇಳಿ. ಓಕೆನಾ? ಅದ್ರ ಮೇಲೆ ಇನ್ನೊಂದು ಅಕ್ಷಾಂಶ ಬರ್ತದೆ ನೋಡಿ. ನಾವು ಮತ್ತೆ ಇಲ್ಲಿದ ಮೇಲೆಗೆ 66 ಇದೆ. 66 ಆರ್ಕಟಿಕ್ ವೃತ್ತ ಅಂತ ಇದೆ. ಅಲ್ಲಿ ನಮ್ಮಲ್ಲಿ ಭಾರತ ದೇಶ ಅಲ್ಲಿಲ್ಲ. ಇದು 90 ಡಿಗ್ರಿ ಉತ್ತರ ಗೋಳ ನೋಡಿ. ಮತ್ತೆ ಇದು 66 ಮಕರ ಸಂಕ್ರಾಂತಿ ವೃತ್ತ. ಇದು 23 ಸಾರಿ ಇಲ್ಲ ನೋಡಿ, 23 ಮಕರ ಸಂಕ್ರಾಂತಿ ವೃತ್ತ. ಇದು 66 ಅಂಟಾರ್ಟಿಕ್ ವೃತ್ತ. ಇದು 90 ಡಿಗ್ರಿ ದಕ್ಷಿಣ ಗೋಳ. ಭೂಮಿಯು ಎಷ್ಟು ಪ್ರಮುಖವಾಗಿ ಎಷ್ಟು ಅಕ್ಷಾಂಶಗಳಲ್ಲಿ ವಿಂಗಡಣೆ ಮಾಡ್ತೀವಿ? 7 ಅದಾವ. 90, 1, 2, 3, 4, 5, 6, 7 ಅದಾವಲ್ಲ. 7 ಕಂಡು ಬರ್ತದೆ. ಹಂಗಂದ್ರೆ ಭಾರತ ಉತ್ತರಾರ್ಧ ಗೋಳದಾಗ ಅದ. ಉತ್ತರಾರ್ಧ ಗೋಳದ ಪೂರ್ವ ಭಾಗ. ಯಾಕೆ ಪೂರ್ವ ಭಾಗ ಅಂದ್ರೆ ಈ 0 ಡಿಗ್ರಿ ಅಕ್ಷಾಂಶದಿಂದ ರೇಖಾಂಶದಿಂದ 0 ಡಿಗ್ರಿ ರೇಖಾಂಶ ಇದು. ರೇಖಾಂಶದಿಂದ ಪೂರ್ವ ಭಾಗದ ಕಂಡು ಬರ್ತೀವಿ ನಾವು. ಪ್ರತಿಯೊಂದು ರೇಖಾಂಶದ ಮಧ್ಯೆ ಎಷ್ಟು ನಿಮಿಷಗಳು ಇರ್ತಾವ? 4 ನಿಮಿಷಗಳು ಇರ್ತದ. ಅರ್ಥ ಆಯ್ತಿಲ್ರಿ? ನಡುವಿನ ಅಂತರ. ಆದ್ರೆ ರೇಖಾಂಶ ಸಮಯವನ್ನ ಗುರುತಿಸರೆ ಅಕ್ಷಾಂಶ ಸ್ಥಳವನ್ನ ನಿರ್ಧಾರ ಮಾಡ್ತದಂತೆ. ನಾನು ಹೇಳ್ತೀನಿ ಇವಾಗ. ಓಕೆ, ಗೊತ್ತೈತೆ ಇಲ್ರಿ? ಭಾರತವು ಉತ್ತರಾರ್ಧ ಗೋಳದ ಪೂರ್ವ ಭಾಗದಲ್ಲಿ ಹಂಚಿಕೆಯಾಗಿದೆ. ಅದರ ಮಧ್ಯ ಭಾಗದೊಳಗ ಒಂದು ಅಕ್ಷಾಂಶ ಆದೋಗ್ಯದ. ಅದನ್ನೇ ಯಾವ್ದಪ್ಪ ಅಂದ್ರೆ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಅರ್ಥ ಐತ್ರ್ಯಾ? ಇಲ್ಲಿ ಮುಂದೆ ಕಂಟಿನ್ಯೂ ಆಗ್ತದೆ. ಎಸ್, ಅಕ್ಷಾಂಶಿಕವಾಗಿ ನೋಡುವುದಾದ್ರೆ ಅಕ್ಷಾಂಶ ಅಂದ್ರೆ ಏನ್ರಿ? ಪಶ್ಚಿಮ ಪೂರ್ವಕ್ಕೆ ಅಥವಾ ಪೂರ್ವ ಪಶ್ಚಿಮವಾಗಿ ಎಳೆಯಲ್ಪಟ್ಟಂತ ಒಂದು ಕಾಲ್ಪನಿಕ ರೇಖೆ. ಅದು ಒಂದು ಕಾಲ್ಪನಿಕ, ನಮ್ ಥಿಂಕ್ ಪ್ರಕಾರ ಇದೆ. ನೀವು ಕೂಡ ಮ್ಯಾಪ್ನೊಳಗ ಪ್ರಾಕ್ಟೀಸ್ ಮಾಡಿದ್ರ ಬಹಳ ಬೇಗ ಅರ್ಥ ಆಗ್ತದೆ. ಮ್ಯಾಪ್ನೊಳಗ ಪ್ರಾಕ್ಟೀಸ್ ಮಾಡ್ರಿ. ನಾ ಏನ್ ನಿಮ್ ಮ್ಯಾಪ್ ಬಂದು ಚೆಕ್ ಮಾಡಂಗಿಲ್ಲ. ಚೆಕ್ ಮಾಡಿದ್ರೆ ನಾ ಎಲ್ಲಿ ಮೂರ್ಛೆ ಹೋಗಿ ಬೀಳ್ತೀನಿ ಭಯ. ನಿಮ್ಮ ಗೊತ್ತಿರ್ಬೇಕಷ್ಟೇ. ಬೇರೆಯವ್ರಿಗೆ ನೋಡ್ಬೇಕಂತ ಏನಿಲ್ಲ, ನಿಮಗ್ ಗೊತ್ತಿದ್ರೆ ಸಾಕು. ಓಕೆ, ಇಲ್ಲ ನೋಡಿ, ನಾನು ಏನ್ ಹೇಳಿದ್ನೆ? ಅಕ್ಷಾಂಶ ಅಂದ್ರೆ ಏನು?
ಪಶ್ಚಿಮದಿಂದ ಪೂರ್ವಕ್ಕೆ ಎಳೆಯಲ್ಪಟ್ಟ ಒಂದು ಕಾಲ್ಪನಿಕ ರೇಖೆ. ಯಾವ ತರ? ಅಡ್ಡ. ಅನ್ಕೊಂಬರ್ರಿ ಸುಮ್ಮ, ಈ ತರ ಅಡ್ಡ ಹಾಯೋದಕ್ಕೆ ಏನಪ್ಪ ಅಕ್ಷಾಂಶ ಅಂತ ಕರಿತೀವಿ. ಹಿಂಗ ಏನಿದೆ ಏನಂತ ಹಿಂಗ ಅಲ್ಲ ಈಗ ಅಡ್ಡ ಇದು ಉದ್ದ ಅನ್ರಿ. ಹಾ ಸರಿ, ಉದ್ದ. ಉದ್ದ ಹಾಯೋದಕ್ಕ ರೇಖಾಂಶ ಅಂತ ಕರಿತೀವಿ. ಅದು ತಿಳ್ಕೊಂಬರ್ರಿ. ಅಡ್ಡ ಹಾಯೋದಕ್ಕ ಹೆಣ್ಮಕ್ಳು, ಉದ್ದ ಹಾಯೋದಕ್ಕೆ ಗಂಡಸ ಮಕ್ಕಳು. ರಿಯಲ್ ಮಾನಿ ಬೇಕಾದ್ರೆ ನಾ ಹೇಳ್ತೀನಿ, ಆನ್ಲೈನ್ ಸುಮ್ಬಿಡ್ತೀನಿ ನಾನು. ಒಂದೊಂದು ಹೆಣ್ಮಕ್ಳ ಮೇಲೆ ಬಾಳ ಅದಾವು ಕತಿಗಳು. ಅಂದ್ರೆ ಬರೀ ಏನಿಲ್ಲ, ನಾ ಮಾಡಂಗಿಲ್ಲ ನೋಡು. ಏನ್ ಮಾಡ್ತಿ? ರೊಟ್ಟಿ ಮಾಡಂತ ಅವ್ರು ಅನ್ಬೇಕು, ಏನು ಮಾಡಂಗಿಲ್ಲ ಇವತ್ತ ಉಪ್ಪಿಟ್ಟು ಮಾಡ್ತೀನಿ. ಅದಕ್ಕೆ ಅಡ್ಡ ಹರಗೋದು. ಅಡ್ಡ ಹಾಯೋದಕ್ಕೆ ಏನಪ್ಪಾ ಅಂದ್ರೆ ಅಕ್ಷಾಂಶ ಅಂತ ಕರಿತೀವಿ. ಹಿಂಗೆ ಒಂದ್ವರ ಗಂಡ ಅಂತಿದ್ರಂತೆ. ಹ್ಞೂ ರೀ, ರಿಯಲಿ ಒಂದೇ ಅದಾ ನಡಿ ನಿಮ್ಮ ಅವನ್ ಊರಿಗೆ ಬಿಟ್ಟು ಬರ್ತೀನಿ, ಒಂದ್ 2 ದಿನ ಆಯ್ತು ಬರಕತ್ತಿ ಅಂತ ಗಂಡ. ವಾಲ್ ನೋಡು ಏನ್ ಮಾಡವನಿ, ಹೋಗಿಲ್ಲ ನೋಡು. ಒಟ್ಟ ಹಿಂಗೆ ಅಪೋಸ್. ಒಟ್ಟ ಈಕಿನ ಚಪಾತಿ ಮಾಡುವತ್ತ ಚಿಕನ್ ಮಾಡು, ಚಿಕನ್ ತಂದಿನಿ, ಮಾಡಂಗಿಲ್ಲ ನಾನು ತತ್ತಿ ಸಾರು ಮಾಡ್ತೀನಿ, ಏನ್ ಮಾಡವನಿ? ಹಿಂಗ ಸಮಸ್ಯೆ ತಲಿ ಹಾಪ್ ಆಗಿರ್ತದ ಗಂಡಗ. ಹ್ಯಾಂಗ್ ಮಾಡುದು? ಹಿಂಗೆ ಆದ ಒಂದಿನ ಅಕ್ಕಲ್ಲಿಂದ ತವ್ರ ಮನಿಂದ ಫೋನ್ ಬರ್ತತ್ತ. ಯವ್ವ ಮಗ ಒಂದ್ 2 ದಿನ ಬಾರ ಯವ್ವ ಹರ್ದ, ಮನ್ಯಾಗ ಕೆಲ್ಸ ಬಾಳ ಐತಿ ಅಂದ್ರವ್ವ. ಇಲ್ಲಿ ಖುಷಿ ಆಕಿನ್ಕಿತ ಹೆಂಡತಿಗಿತ ಗಂಡಗೆ ಖುಷಿ ಬಾಳ ಆಗ್ಯದ. ಇದ್ರ ಹಂಪರ್ಕೊಂಡ್ ಒಂದ್ 2 ದಿನ ಇರ್ತು ಬಿಡೋತೈಕಿಸಿ. ಹೌದಾ? ಕರ್ಕೊಂಡು ಹೋದಂತೆ. ಆ ನಾಳಿಗೆ ಹೋಗ್ಬೇಕಾದ್ರೆ ಇವತ್ತು ಭಯಂಕರ ಮಳಿ ಬಂತಂತೆ. ಭಯಂಕರ ಮಳಿ ಊರ್ ದಾಟ್ಕೊಂಡ್ ಹೋಗ್ಬೇಕಾದ್ರೆ ಹಳ್ಳ ಐತಂತೆ. ಬಾಳ ಹಳ್ಳ ಬಂದ್ಬಿಡ್ತಂತ ಸಿಕ್ಕಾಪಟ್ಟಿ. ಅವ ಸೆಳವು ಬಿಟ್ಕೇಸಿ ಕರ್ಕೊಂಡ್ ಹೋಗ್ಬೇಕನ ಅವ. ಈ ಕಡೆ ಬಾರ, ಆ ಕಡೆ ಸೆಳೋದು ಅಂತ ಅವ. ಅವನಿಗೆ ಅದೇ ಬೇಕಾಗಿತ್ತು, ಆ ಕಡೆ ಹೋಗ್ಲಿ ತೇಕಿಸಿ. ಸೀದಾ ಹೇಳದ್ ಬರಂಗಿಲ್ಲ ಆಕಿ. ಅಲ್ಲಿ ಈ ಸೆಳವದ ಕಡೆಗೆ ಸೆಳವ ಅದ ಅಂತಂದ್ರ ಹೋಗ್ತಿದಿಲ್ಲ, ಸೆಳವು ಇಲ್ಲ ಅಂದ್ರೆ ಹೋಗ್ತಿದ ಆಕಿ. ಅದಕ್ಕ ಏನ್ ಮಾಡ್ದ, ಈ ಕಡೆದಿಂದ ಹೈಸ್ ಹೋಗ್ತಾನವ, ಅವ ಆ ಕಡೆ ಹೈಸ್ ಬರ್ತಾವ. ಬಾರ ಆ ಕಡೆ ಸೆಳವದ ಮಾತ್ ಕೇಳು ಹೋಗ್ಬೇಡಂತ. ಇಲ್ಲ ನೀ ಹೋಗ ಆ ಕಡೆ, ನಾ ಈ ಕಡೆ ಹೋಗ್ತೀನಿ. ಹೋದ್ರತ್ತ ಇನ್ ಹಂಪ್ ಪರ್ಕೊಂಡ್ ಹೋಗಂತ ಆ ಕಡೆ ಬಿಟ್ಟಂತ ಬತ್ಕೊಂಡ್ ಹೋದ್ವಂತ. ಅಂದ್ರೆ ಮೀನ್ಸ ಸುಮ್ನೆ ಜಸ್ಟ್ ತಮಾಷೆಗಾಗಿ. ಅಕ್ಷಾಂಶ ಅಂದ್ರೆ ಅಡ್ಡ ಹಾಯೋದಕ್ಕೆ ಅಕ್ಷಾಂಶ ಅಂತ ಕರಿತೀವಿ. ಓಕೆನಾ? ಓಕೆ, ಈ ತರ ಹೈದ ಹೋಗ್ತದೆ. ಹಾಗಾದ್ರೆ ಮೊದಲಿಗೆ ನೋಡಿ, ಇದ್ರೊಳಗ ಮತ್ತ ದ್ವೀಪಗಳನ್ನ ಪರಿಗಣಿಸಿ, ದ್ವೀಪಗಳನ್ನು ಹೊರತುಪಡಿಸಿ ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ರಿ. ದ್ವೀಪಗಳನ್ನ ಬಿಟ್ರ, ದ್ವೀಪಗಳನ್ನ ಹಿಡ್ಕೊಂಡ್ರ ಯಾವ್ದು ಅಕ್ಷಾಂಶ ಅದ ಇದು ಗೊತ್ತಿರ್ಬೇಕು. ನಾವು ಮೊದಲು ದ್ವೀಪಗಳು ಬಿಡೋಣ. ಈಗ ದ್ವೀಪಗಳನ್ನು ಭೂಭಾಗವನ್ನು ಹಿಡಿಯೋಣ. ದ್ವೀಪಗಳನ್ನ ಹೊರತುಪಡಿಸಿ 8 ಡಿಗ್ರಿ 4 ಮಿನಿಟ್ಸ್ ಅಂತ ಕೂಡ ಕರಿತಾರೆ ಇದಕ್ಕ, ಅಥವಾ 8.4 ಡಿಗ್ರಿ ಅಂದ್ರೆ ಹಿಡಿತದೆ. 8 ಡಿಗ್ರಿ 4 ಮಿನಿಟ್ಸ್ ಅಥವಾ ಯೂನಿಟ್ಸ್ ಅಂತ ಕೂಡ ಕರೀತಾರೆ. ಉತ್ತರ ಅಕ್ಷಾಂಶದಿಂದ ಹಂಗ ಬರ್ಕೊಡ್ಬೇಕಾದ್ರೆ ನಿಮ್ಗೆ ಈಸಿ ಆಗ್ತಿತ್ತು ಅಂದ್ರೆ ಏನ್ ನೋಡಿ, ಇಲ್ಲಿ ಲೈಟ್ ಆಗಿ ಬರ್ತೈತಿ ನೋಡಿ. ಬರ್ಕೋಬಹುದು ಬೇಕಾದ್ರೆ 8 ಡಿಗ್ರಿ 4 ಮಿನಿಟ್ಸ್ ಉತ್ತರ ಅಕ್ಷಾಂಶದಿಂದ. ಯಾವ ಅಕ್ಷಾಂಶದಿಂದ? 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ಮಿನಿಟ್ಸ್ 37 ಡಿಗ್ರಿ 6 ಮಿನಿಟ್ಸ್ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ನೋಡಿ, ಇಲ್ಲಿ ಉತ್ತರ ಅನ್ನೋ ಪದ ಬಹಳ ಯೂಸ್ ಮಾಡಾಕತ್ತೀನಿ. ಮನೆಯಾಗ ಹೋಗಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋಬಾರ್ದ, ಹೇಳ್ತೀನಿ ಇವಾಗ. 8.4 ಮಿನಿಟ್ಸ್ ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37 ಡಿಗ್ರಿ 6 ಮಿನಿಟ್ಸ್ ವರೆಗೂ ವಿಸ್ತರಿಸಿ, ಉತ್ತರ ಅಕ್ಷಾಂಶದವರೆಗೂ ವಿಸ್ತರಿಸಿದೆ. ಅಂದ್ರೆ ಇಲ್ಲಿಂದ ಹಿಂಗೆ 8 ಆಗೋದು, 9, ಈ ತರ 10, ಈ ತರ ಎಲ್ಲಿ ತನಕ ಬಂದೈತಿ? 37 ತನಕ ಬಂದೈತಿ. 37 ತನಕ ಬಂದೈತಿ ಉತ್ತರ ಅಕ್ಷಾಂಶ ಅಂತ ಹೇಳಿದೆ ನಾನು. ಉತ್ತರ ಅಕ್ಷಾಂಶ ಅಂತಂದ್ಮೇಲೆ ನಾವು 0 ಡಿಗ್ರಿ ಸಮಭಾಜಕ ವೃತ್ತದ ಮೇಲಗಡೆ ಇದೀವಿ. ಮೇಲಗಡೆ ಯಾವ ದಿಕ್ಕೈತಿ? ಉತ್ತರ ಐತಿಲ್ಲ. ಕೆಳಗಡೆ ಇದ್ರೆ ದಕ್ಷಿಣ ಅನ್ಬೋದಾಗಿತ್ತು. ಕೆಳಗಡೆ ಇದ್ರೆ 8.4 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ಹಿಂಗ ಬರ್ಬೋದಾಗಿತ್ತು. ಬಟ್ ಇಲ್ಲಿ 8.4 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ವಿಸ್ತರಿಸಿದೆ. ಹಂಗಾದ್ರೆ ಅಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಕಿಲೋಮೀಟರ್ ಐತಿ ಭಾರತ ಅಂತ? ಎಷ್ಟಿದೆ?
ವೆರಿ ಗುಡ್. 3714 ಕಿಲೋಮೀಟರ್ ಅಂದ್ರೆ ದಕ್ಷಿಣೋತ್ತರವಾಗಿ, ದಕ್ಷಿಣ ಮತ್ತು ಉತ್ತರಕ್ಕೆ ಎಷ್ಟು ಕಿಲೋಮೀಟರ್ ಉದ್ದ ಐತಿ? 3714 ಕಿಲೋಮೀಟರ್ ಏನದ ಉದ್ದ ಹೊಂದೈತಿ. ಓಕೆನಾ? ಎಸ್. ಹಂಗೆ ಇಲ್ಲಿ ದ್ವೀಪಗಳದಾವ, ನಿಮ್ಗೆಲ್ಲ ಗೊತ್ತೈತಿ. ಅಂಡಮಾನ ನಿಕೋಬಾರ್, ಅಂಡಮಾನ ನಿಕೋಬಾರ್ ದ್ವೀಪಗಳನ್ನು ಪರಿಗಣಿಸಿದಾಗ ನಾವು ಭೂಭಾಗವನ್ನ ಪರಿಗಣಿಸಿವಿ ಅಷ್ಟೇ, ದ್ವೀಪಗಳು ಬಿಟ್ಟಿದ್ದೀವಿ. ಅಲ್ಲಿ ಬರ್ಕೋಬೇಕಲ್ಲೇ ಬೇಕಾದ್ರೆ ಲೈಟ್ಗೆ ದ್ವೀಪಗಳನ್ನು ಪರಿಗಣಿಸಿದಾಗ ಭಾರತವು 6.45 ಡಿಗ್ರಿ ಉತ್ತರ ಅಕ್ಷಾಂಶ ಅಂದ್ರೆ ಈ ಭಾಗ ಗ್ರೇಟ್ ನಿಕೋಬಾರ್ ಇದೆ ಅಲ್ಲ, 6.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ವಿಸ್ತರಿಸಿದೆ. ಸೇಮ್ ಬರ್ತದೆ ಡೆಫಿನೇಷನ್. ದ್ವೀಪಗಳನ್ನು ಪರಿಗಣಿಸಿದಾಗ 6.45 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 37.6 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ವಿಸ್ತರಿಸಿದೆ. ಮತ್ತೆ ಇಲ್ಲಿ ಕಿಲೋಮೀಟರ್ ಬರಂಗಿಲ್ಲ, ಮತ್ತೆ ಯಾಕಂದ್ರೆ ನಾವು ನೀರಾಗದೇವಿ ಎಲ್ಲ ದ್ವೀಪಗಳು. ನೆಕ್ಸ್ಟ್, ಭಾರತದ ಮಧ್ಯಭಾಗದೊಳಗ ಒಂದು ಅಕ್ಷಾಂಶ ಹಾದು ಹೋಗ್ಯದ. ಆ ಅಕ್ಷಾಂಶ ಯಾವ್ದಪ್ಪ ಅಂತಂದ್ರೆ ಯಾವ್ದದ? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಭಾರತದ ಮಧ್ಯಭಾಗದೊಳಗ ಯಾವ್ದದ ಹಾದು ಹೋಗ್ಯದ? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಭಾರತದ ಮಧ್ಯಭಾಗದೊಳಗ ಹಾಯ್ದು ಹೋಗ್ಯದ. ಭಾರತ ಮಧ್ಯಭಾಗದಲ್ಲಿ ಹಾದು ಹೋಗ್ಯದ. ಹಾಗಾದ್ರ ಭಾರತ ಮಧ್ಯಭಾಗದೊಳಗೆ ಹಾದು ಹೋಗ್ಯದ ಅಂದ್ಮೇಲೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗ್ಯದ? ಎಷ್ಟು ರಾಜ್ಯಗಳು? 8 ರಾಜ್ಯಗಳ ಮೇಲೆ. 8 ರಾಜ್ಯಗಳ ಮೇಲೆ ಏನಾಗ್ಯದ? ಹಾದು ಹೋಗ್ಯದ. ಆ 8 ರಾಜ್ಯಗಳು 1 ಗುಜರಾತ್, 2 ರಾಜಸ್ಥಾನ, 3 ಮಧ್ಯಪ್ರದೇಶ, 4 ಛತ್ತೀಸ್ಗಢ, 5 ಜಾರ್ಖಂಡ್, 6 ಯಾವ್ದಿರ್ಬೋದು? ಪಶ್ಚಿಮ, ವೆರಿ ಗುಡ್, ಪಶ್ಚಿಮ ಬಂಗಾಳ, 7 ಮಿಜೋರಾಂ, ಎಷ್ಟದ ಈಗ? ಸಾರಿ 7 ಅಲ್ಲ, 7. ವೆರಿ ಗುಡ್. ತ್ರಿಪುರ, ವೆರಿ ಗುಡ್, ತ್ರಿಪುರ. 8 ಮಿಜೋರಾಂ. ಇಲ್ಲಮ್ಮ, ಇಲ್ಲಿದಿಷ್ಟು ಭಾಗ, ಈ ಭಾಗ ಸ್ವಲ್ಪ ಲೈಟ್ ಆಗಿ ಇಲ್ಲಿ ಮಿಜೋರಾಂ ಬರ್ತದೆ, ಇದು ತ್ರಿಪುರ ಬರ್ತದೆ, ಇಲ್ಲಿ ಮೇಘಾಲಯ ಬರ್ತದೆ, ಅಸ್ಸಾಂ ಬರ್ತದೆ, ಇಲ್ಲಿ ಮಣಿಪುರ್ ಬರ್ತದೆ, ಆಮೇಲೆ ಇಲ್ಲಿ ನಾಗಾಲ್ಯಾಂಡ್ ಬರ್ತದೆ, ಅರುಣಾಚಲ್ ಪ್ರದೇಶ ಬರ್ತದೆ, ಆಮೇಲೆ ಇಲ್ಲಿ ಸಿಕ್ಕಿಂ ಬರ್ತದೆ. ಇದು ಪಶ್ಚಿಮ ಬಂಗಾಳ, ಇಲ್ಲಿ ತನಕ ಇದೆ ಪಶ್ಚಿಮ ಬಂಗಾಳ. ಇದು ಬಿಹಾರ, ಉತ್ತರ ಪ್ರದೇಶ, ಉತ್ತರಾಖಂಡ, ಹಿಮಾಚಲ ಪ್ರದೇಶ, ಲಡಾಖ್, ಜಮ್ಮು ಕಾಶ್ಮೀರ, ಪಂಜಾಬ್, ಹರಿಯಾಣ, ರಾಜಸ್ಥಾನ್, ಗುಜರಾತ್, ಇಲ್ಲಿ ನಡಬರ್ಕ ದೆಹಲಿ. ಓಕೆ, ಆಮೇಲೆ ನೋಡೋಣ. ನೋಡಿ ಎಷ್ಟು ರಾಜ್ಯಗಳ ಮೇಲೆ ಹಾದೋಯ್ತು? 8 ರಾಜ್ಯಗಳು. 1 ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರ, ಮಿಜೋರಾಂ. ಅದ್ರ ಕೋಡ್ ನಮ್ಮ ಮನೆ ಹೇಳಿದ್ನೆ. ವೆರಿ ಗುಡ್. ಇದು ಒಂದು ಮಾತ್ರ ನೆನ್ಪಿಟ್ಕೊತ ಹೋಗ್ರಿ ಅಂತ ಹೇಳಿದ್ನೆ. ಏನದು? ಸೀರಿಯಲ್ ಆಗಿ
ಗುರ್ಯಾ. ಈಗ ನಮ್ ಕಡೆ ಗುರಪ್ಪ ಯಾಕಲೇ ಮಗನ ಗುರ್ಯಾ ಮಚ ಗುರ್ಯಾ ಮಚ ಹೇಗಿದಿ ಕಣ? ಜಾಪತ್ರಿಮಿ ಜಾಪತ್ರಿಮಿ ಯಾವ ತ್ರಿಮಿ? ಗುರ್ಯಾ ಮಚ್ಚ ಜಾಪತ್ರಿಮಿ. ಎಷ್ಟು ರಾಜ್ಯಗಳ ಮೇಲೆ ಹಾದೋಯ್ತು? ನೆಕ್ಸ್ಟ್ ರೇಖಾಂಶ ತೆಗಿಬೋದ್ರಿ ಇದು? ನೋಡ್ರಿ ಏನಾದ್ರು ಡೌಟ್ ಅದನ್ನ ನೋಡ್ಕೊಡ್ರಿ. ಕಿಲೋಮೀಟರ್ ಬರಂಗಿಲ್ಲ, ಬರೀ ಓನ್ಲಿ ಭೂಭಾಗ ಅಷ್ಟೇ. ನಮ್ಗೆ ಎಷ್ಟು ಭೂಭಾಗ ಇತ್ತು ಅಲ್ಲಿಂದ ಅಷ್ಟೇ ಹೇಳಿ. ಅದಕ್ಕೆ ಹೇಳಿದ್ದೀನಿ ನಿಮ್ಗೆ ದ್ವೀಪಗಳಲ್ಲಿ ಯಾವುದಕ್ಕೆ ಕಿಲೋಮೀಟರ್ ಬರಂಗಿಲ್ಲ, ಅದೆಲ್ಲ ಕರಾವಳಿದಾಗ ಬರ್ತೈತಿ. ಆಮೇಲೆ ಬಂದರುಗಳು ಬರ್ತೈತಿ, ಆ ದ್ವೀಪಗಳದಾವು, ಆ 4 ಮೇನ್ ದ್ವೀಪಗಳದಾವು, ಎಲ್ಲ ನೋಡ್ಕೊಂಬರಮ್ರಿ. ಏನು ವರಿ ಮಾಡ್ಕೋಬೇಕು, ₹1 ಖರ್ಚಿಲ್ಲ. ಒಂದು ಕಪ್ ಚಾ ಕೊಡಿಸಿ ಸಾಕು. ಓಕೆ, ಹೋಗೋಣ. ರೇಖಾಂಶ ರೇಖಾಂಶ ನನ್ನ ಮೊದಲೇ ಹೇಳಿದೆ, ರೇಖಾಂಶವು ಸಮಯವನ್ನು ನಿರ್ಧಾರ ಮಾಡುತ್ತದೆ ಅಂತ ಹೇಳಿದ್ದೀನಿ. ಓಕೆನಾ? ಎಸ್, ನೋಡ್ಕೊಂಬರೋಣ. ಹಾ, ರೇಖಾಂಶ ಏನಾಗ್ತದೆ? ಹಿಂಗ ಉದ್ದ, ಹೌದಾ ಇಲ್ಲ? ಎಸ್, ಈ ತರ ಇದೆ ರೇಖಾಂಶ. ಎಸ್, ರೇಖಾಂಶ ನೋಡುವುದಾದ್ರೆ 68 ಡಿಗ್ರಿ ಪಾಯಿಂಟ್ 7 ಮಿನಿಟ್ಸ್. 68 ಅಂದ್ರೆ ಇದು ಎಲ್ಲಿ ಕಂಡು ಬರ್ತಪ್ಪ? ಇಲ್ಲಿ ಸರ್ ಕ್ರಿಕ್ ಅಂತ ಒಂದು ಪ್ರದೇಶ ಇದೆ. ಸರ್ ಕ್ರಿಕ್ ಅಂತ ಗುಜರಾತ್ ಕಂಡು ಬರ್ತದೆ. ಒಂದು ಗಿರ ಎಳೆಯುವುದರಿಂದ ಸಲಕ್ಕೆ ನಾನು ಮೇಲೆ ಬರ್ತೀನಿ ಅಷ್ಟೇ. 68.7 ಡಿಗ್ರಿ ಪೂರ್ವ ರೇಖಾಂಶ. ನಾ ಮುಂಚೆನೆ ಹೇಳಿದೆ ನಮ್ಮ ಇಲ್ಲಿ ಭೂಮಿಯು ನೋಡಿಲಿ, ಭೂಮಿಯು 0 ಡಿಗ್ರಿ ರೇಖಾಂಶ, ಇದು ಪೂರ್ವ ಭಾಗ, ಇದು ಪಶ್ಚಿಮ ಭಾಗ ಅಂತ ಹೇಳಿದೆ ನಾನು. ಹಾಗಾಗಿ ನಾವು ಪೂರ್ವಕ್ಕದೀವಿ, ನಾವು ಪೂರ್ವ ಭಾಗ ಅನ್ಬೇಕಾಗ್ತದೆ. 68 ಡಿಗ್ರಿ 0.7 ಮಿನಿಟ್ಸ್ ಪೂರ್ವ ರೇಖಾಂಶದಿಂದ 97.25 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ವಿಸ್ತರಿಸಿದೆ. 25 ಡಿಗ್ರಿ ಪೂರ್ವ ರೇಖಾಂಶದವರೆಗೂ ವಿಸ್ತರಿಸಿದೆ ಅಂತ ಹೇಳ್ತಾ ಹೋಗ್ತೀವಿ. ಎಸ್, ಓಕೆನಾ? ಹಾಗಾದ್ರೆ ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಕಿಲೋಮೀಟರ್ ಐತಿ ಅಂತ, ಇಲ್ಲಿಂದ ಇಲ್ಲಿಯವರೆಗೂ ಎಷ್ಟು ಕಿಲೋಮೀಟರ್ ಐತಿ ಅಂತ ಎಷ್ಟಿದಮ್ಮ? ವೆರಿ ಗುಡ್, 2933 ಕಿಲೋಮೀಟರ್. ಇದು ಯಾವ ದಿಕ್ಕಿನಿಂದ? ಪಶ್ಚಿಮದಿಂದ ಪೂರ್ವಕ್ಕೆ. ಪಶ್ಚಿಮದಿಂದ ಪೂರ್ವಕ್ಕೆ ಎಷ್ಟು ಕಿಲೋಮೀಟರ್ ಉದ್ದ ಐತಿ? 2933 ಕಿಲೋಮೀಟರ್ ಉದ್ದ ಐತಿ. ಹಾಗಾದ್ರೆ ಇಲ್ಲಿ ರೇಖಾಂಶ ಸಮಯವನ್ನು ನಿರ್ಧಾರ ಮಾಡ್ಕೊಂಡ ಮೇಲೆ ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶ ಯಾವುದು? ಹೌದಾ? 82 ಪೂರ್ವ ರೇಖಾಂಶ ಅಂತ ಇದೆ. 82 ಪೂರ್ವ ರೇಖಾಂಶವು ಭಾರತದ ಸಮಯವನ್ನು ನಿರ್ಧಾರ ಮಾಡುವ ರೇಖಾಂಶವಾಗಿದೆ ಅಂತ ಹೇಳ್ತೀವಿ. ಹೌದಾ? ಯಾಕೆ ಅದನ್ನ ಗುರುತಿಸ್ಬೇಕು? ಈಗ್ಲೂ ಸಮಯದ ಬಗ್ಗೆ ಬಹಳ ಕಷ್ಟ ಇದೆಮ್ಮ. ಈಗ್ಲೂ ಕೂಡ ಪಶ್ಚಿಮದವರು ನಮ್ದೇ ಆದಂತ ಒಂದು ಸಮಯವನ್ನು ನಿರ್ಧಾರ ಮಾಡ್ಕೊಡ್ರಿ, ಪೂರ್ವದವರು ನಮ್ದೇ ಆದಂತ ಅದಕ್ಕಿಂತ 1906 ಮುಂಚಿತವಾಗಿ ಎರಡಿದ್ದು. ಒಂದು ಪೂರ್ವದ ಕಲ್ಕತ್ತಾ ಸಮಯ, ಇನ್ನೊಂದು ಪಶ್ಚಿಮದ ಪುಣಾ ಸಮಯ ಅಂತ ಎರಡಿದ್ದು 1906 ಮುಂಚಿತವಾಗಿ. ಈ 1906 ಬ್ರಿಟಿಷ್ ಅಧಿಕಾರಿ ಏನ್ ಮಾಡಿದ್ರು, ಎಲ್ಲರಿಗೂ ಒಂದೇ ಇರ್ಲಿ ಅಂತ ಹೇಳಿ ಕೆಲ ಸಮಯಗಳ ತೊಂದರೆಗಳಾದವು. ಈಗಲೂ ಕೂಡ ತೊಂದರೆ ಇದೆ ಇಲ್ಲಿ. ಯಾಕಿದೆ ಅಂತಂದ್ರೆ, ಸೂರ್ಯ ಬೇಗ ಉದಯಿಸಿದ್ರ ಮೇಲೆ ಬೆಳಗ್ಗೆ ಜಲ್ದಿ ಇರ್ತದ, ಹೌದಾ ಇಲ್ಲ? ಅಂದ್ರೆ ಇಲ್ಲಿ ಅರುಣಾಚಲ ಪ್ರದೇಶದೊಳಗ ಬೆಳಿಗ್ಗೆ 5 ಗಂಟೆಕ ಸೂರ್ಯ ಉದಯಿಸಿದ್ರೆ
ಗುಜರಾತ್ ಒಳಗ ಬೆಳಿಗ್ಗೆ 7 ಗಂಟೆಗೆ ಸೂರ್ಯ ಉದಯಿಸ್ತದ. ಹೌದಲ್ರಿ? ಈ ಲೆಕ್ಕ ಹಾಕ್ರಿ ನೀವು ಬೇಕಾದ್ರೆ ಇಲ್ಲಿ. ಈ ಒಟ್ಟು ಎಷ್ಟು ರೇಖಾಂಶಗಳು ಭಾರತ ಮೇಲೆ ಹಾದಂಗಾಯ್ತು? 97 68 ಮೈನಸ್ ಮಾಡ್ರಿ, ಎಷ್ಟಾಗ್ತದ ನೋಡ್ರಿ? 9 2 29. ಇವು ಪಾಯಿಂಟ್ ಹಿಡಿಬೇಕಲ್ಲ. 25 7 ಮೈನಸ್ ಮಾಡ್ರಿ, .18 ಪಾಯಿಂಟ್. ಹೌದಿಲ್ಲ? ಈಗ ಇದ್ರೊಳಗೆ ಅರ್ಧ ಮಾಡ್ರಿ, 29 ಅರ್ಧ ಮಾಡ್ರಿ, ಡಿವೈಡೆಡ್ ಬೈ 14. ವೆರಿ ಗುಡ್. 14.59. ಈಗ 14 ಇಂಟು 4 ನಿಮಿಷ ಎಷ್ಟಾಗತ್ತೆ ನೋಡ್ರಿ? 56 ನಿಮಿಷಗಳದು. 56 ನಿಮಿಷಗಳದು. ಓಕೆನಾ? 56 ನಿಮಿಷ ಅಂದ್ರೆ ಹಬ್ಬ 1 ಗಂಟೆ. 1 ಗಂಟೆ ಅದಲ್ಲ. ಇಲ್ಲಿ ಏನಾಗಿತ್ತು ಅಂದ್ರೆ ನಡ್ಬರ್ಕ್ ನಾವು ಈ ಕಡೆ ಇಲ್ಲ ಈ ಕಡೆ ಇಲ್ಲ, ಹಾಗಾಗಿ ಇದನ್ನ ಮಾಡ್ಕೊಂಡ್ಬಿಡ್ತೀವಿ. ಅರ್ಥ ಆಗತೈತಿಲ್ರಿ? 82 ಅಂದ್ರೆ 68.7ಕ್ಕೆ 14.59 ಕೂಡಿಸಿದ್ರೆ 82 ಆಗ್ಬೇಕು. ಆಗ್ಬೇಕಲ್ರಿ? ಈಗ ಕೂಡಿಸಿರ್ಬೇಕಾದ್ರೆ 68.7 14.59 ಎಷ್ಟಾಗ್ತದೆ ನೋಡ್ಕೊಡ್ರಿ. ಮೊದಲು ಇದು ಮಾಡೋಣ. 12 8 82 ಆಯ್ತಾ? 82 ಇದು 59ಕ್ಕೆ 67 ಅಂದ್ರೆ 66 ಐತಲ್ರಿ? 82.66. ಹಾಗಾಗಿ ಇದು ಮಧ್ಯ ಭಾಗದೊಳಗೆ ನಾವೇನ್ ಮಾಡ್ಕೊಂಡ್ವಿ? ಭಾರತದ ಸಮಯವನ್ನು ನಿರ್ಧರಿಸುವ ರೇಖಾಂಶವಾಗಿ ಗುರುತಿಸ್ಕೊಂಡಿವಿ. ಅರ್ಥ ಆಗತೈತಿ ಇಲ್ರಿ? ಸ್ವಲ್ಪ ಗಿಜಿ ಆಗತ್ತ. ಅರ್ಥ ಮಾಡ್ಕೊಂಡ್ರೆ ಈಜಿ ಆಗತ್ತ, ಅರ್ಥ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಫಸ್ಟ್ ನೋಡ್ರಿ, ರೇಖಾಂಶವನ್ನ ಸಮಯವನ್ನು ನಿರ್ಧಾರ ಮಾಡುತ್ತದೆ. ಸಮಯ ನಿರ್ಧಾರ ಮಾಡಿದಂದ್ಮೇಲೆ ನಾವು ಈ ಸಮಯವನ್ನು ಗುರುತಿಸ್ಬೇಕಲ್ಲ, ಈಗ ಸಮಯ ಕಂಡುಹಿಡಿಬೇಕಲ್ಲ. ಹಾಗಾಗಿ ಏನ್ ಮಾಡ್ತಾ ಹೋಗ್ತೀವಿ ನಾವು? ಈಗ ಪೂರ್ವಕ್ಕೂ ತೊಂದರೆ ಆಗಬಾರ್ದು, ಪಶ್ಚಿಮಕ್ಕೂ ತೊಂದರೆ ಆಗಬಾರ್ದು. ಹೌದಾ ಇಲ್ಲ? ಪಶ್ಚಿಮಕ್ಕೆ ತೊಂದರೆ ಆದ್ರೆ ಪೂರ್ವಕ್ಕೂ ತೊಂದರೆ ಆಗದಂಗೆ ಅದು ಒಟ್ಟಿನಲ್ಲಿ ನಮ್ಗೆ ಬಲಗೈ ಹೊಡೆದ್ರು ನನಗೆ ಪೆಟ್ಟಬೇಕು, ಎಡಗೈ ಹೊಡೆದ್ರು ನನಗೆ ಪೆಟ್ಟಬೇಕು. ಹಂಗ ನಮ್ ದೇಶಕ್ಕೆ ತೊಂದರೆ ಆಗ್ತದ, ಕೆಲವೊಂದು ಕಷ್ಟ ಆಗ್ತದೆ. ಅದು ಬಿಟ್ಟರು ಕೂಡ ಕಷ್ಟ ಇದೆ. ಪಶ್ಚಿಮದವರು ಏನ್ ಮಾಡ್ಬೋದು? ಅಲ್ಲಿಂದ 5 ಗಂಟೆಗೆ ಬಿಡ್ತೀರಿ, ಜಲ್ದಿ ಇಲ್ಲಿ ಬಂದು ಇಳಿತೀರಿ, ನಾವು ಬೇಗ ಹೇಳೋದು ಕಷ್ಟ ಆಗತ್ತದ. ಪಶ್ಚಿಮದವರು ಕೆಲಸ ಕಷ್ಟ ಆಗತ್ತದ. ಹಿಂಗ ಈ ತರ ಅಂದ್ರೆ ಡಿಸ್ಟೆನ್ಸ್ ಏನಿದೆ ಸಮಯಕ್ಕೆ 2 ತಾಸು ವೇರಿಯೇಷನ್ ಇದೆ ನಮ್ಮ ಭಾರತದೊಳಗೆ. ಇನ್ ಬಿಡು, ಬೇರೆ ದೇಶಕ್ಕೆ ಬೇಡ. ಹೌದಾ? ಹಾಗಾಗಿ ನಾವು ಏನ್ ಮಾಡ್ಕೊಂಡ್ವಿ? ಒಂದೇ ಸಮಯವಾಗಿ ವಿಂಗಡಣೆ ಮಾಡ್ಕೊಂಡ್ವಿ. ಕಾಮನ್ ಆಗಿ ಎಲ್ಲರೂ 4 ಗಂಟೆಗೆ ಹೇಳ್ತಾರೆ, ಕೆಲವೊಬ್ರು ನಾವೇ ಸೋಂಬೇರಿಗಳು ಬೆಳಿಗ್ಗೆ 6-7 ಗಂಟೆಗೆ ಹೇಳ್ತೀವಿ. ಹೌದಾ ಇಲ್ಲ? ಹಂಗ ಆ ಒಂದು ವಿಚಾರ ಮಾಡ್ಕೊಂಡು ಈ ಒಂದು ನಿರ್ಧಾರವನ್ನು ಮಾಡ್ಕೊಂಡಿವಿ. ಓಕೆನಾ? ಆಯ್ತು, ಮುಗಿಸ್ಬಿಡ್ತೀವಿ. ಅರ್ಥ ಐತಿಲ್ರಿ? ನೋಡ್ಕೊರಿ ಸ್ವಲ್ಪ, ಒಟ್ಟೆ ಏನ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಹಾಗಾದ್ರೆ 82 ಪೂರ್ವ ರೇಖಾಂಶವು ಎಷ್ಟು ರಾಜ್ಯಗಳ ಮೇಲೆ ಹಾದೋಗ್ಯದ? 5 ರಾಜ್ಯಗಳ ಮೇಲೆ ಹಾದೋಗ್ಯದ. ಬರ್ಕೋಬೇಕು. ಅರ್ಥ ಆಗತ್ತಿಲ್ಮ? ಅರ್ಥ ಆಗಿತ್ತಂದ್ರೆ ಅರ್ಥ ಆಗತ್ತೆ ಹೇಳ್ರಿ. ಗುಂಪುನೇ ಒಟ್ಟ ಗೋವಿಂದ ಆಗ್ಬೇಡ್ರಿ, ಪುಣ್ಯ ಬರ್ತದ. ನೀವು ಆಲಿಸ್ಕೊಂಡು ಕೇಳ್ಕೊರಿ, ಈಜಿ ಆಗುತ್ತೆ. ನೆಕ್ಸ್ಟ್ ಯಾವ್ಯಾವ ಹೋಗ್ಯಾವು? ಉತ್ತರ ಪ್ರದೇಶ, ಎರಡನೇದು ಮಧ್ಯಪ್ರದೇಶ. ಹೌದಾ ಇಲ್ಲ? ಮಧ್ಯಪ್ರದೇಶ ಹೋಗಿತ್ತೇನು? ಎಸ್. ಮೂರನೇದು ಛತ್ತೀಸ್ಗಢ. ನಾಲ್ಕನೇದು ಯಾವುದು? ವೆರಿ ಗುಡ್, ಒಡಿಸ್ಸಾ. 5ನೇದು ಆಂಧ್ರ ಪ್ರದೇಶ. ಒಡಿಶಾ, ಆಂಧ್ರ ಪ್ರದೇಶ್, ಉತ್ತರ ಪ್ರದೇಶ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಒಡಿಶಾ, ಆಂಧ್ರ ಪ್ರದೇಶ್. ಇಲ್ಲಿ ಏನಾಗಿದೆ? 82 ಪೂರ್ವ ರೇಖಾಂಶವು ಉತ್ತರ ಪ್ರದೇಶದ ಅಲಹಾಬಾದ, ಯಾವ ಬಾದ? ಅಲಹಾಬಾದ್ನ ಆರಂಭಗೊಂಡು ಆಂಧ್ರ ಪ್ರದೇಶದ ಕಾಕಿನಾಡಿನ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಯಾವ ನಾಡಿನ ಬಳಿ? ಆಂಧ್ರ ಪ್ರದೇಶದ ಕಾಕಿನಾಡಿನ ಬಳಿ ಬಂಗಾಳ ಕೊಲ್ಲಿಯನ್ನು ಸೇರ್ತಾ ಹೋಗ್ತದೆ. ಹಾಗಾಗಿ ಈ ಅಲಹಾಬಾದ್ ಮುಖಾಂತರ ಹಾದು ಹೋಗುವುದರಿಂದಾಗಿ 82 ಪೂರ್ವ ರೇಖಾಂಶ ಅಲಹಾಬಾದ್ ರೇಖೆ ಎಂದು ಕರೆಯುತ್ತಾರೆ, ಅಥವಾ ಪ್ರಯಾಗ್ರಾಜ್ ಎಂದು ಕರೆಯುತ್ತೇವೆ. ಇದು ಕ್ವಶನ್ ಮೊನ್ನೆನೇ ಆಗಿದೆ ನೋಡಿ, ಪಿಡಿಎಫ್ ಅದಕ್ಕಾಗಿದೆ. 82 ಪೂರ್ವ ರೇಖಾಂಶ ಹೀಗೂ ಕರೆಯುತ್ತಾರೆ. ಅಲಹಾಬಾದ್ ರೇಖೆ,
ಪ್ರಯಾಗ್ರಾಜ್ ಅಥವಾ ಪ್ರಯಾಗ್ರಾಜ್, 82 ಪೂರ್ವ ರೇಖಾಂಶ, ಜಬ್ಬಲ್ಪುರ್ ರೇಖೆ, ಹಿಂಗೆ ಏನೋ ಹಲವು ಹೆಸರು ಕರಿತಾ ಹೋಗ್ತಾರೆ. ಇದು ಗೊತ್ತಿರ್ಬೇಕು ನಿಮಗೆ. ಯಾಕೆ ಅಲಹಾಬಾದ್ ಅಂದ್ರೆ ಅಲಹಾಬಾದ್ ಮುಖಾಂತರ ಹಾದೋಕೈತಿ. ನೆಕ್ಸ್ಟ್ ಇಲ್ಲಿ ನೋಡಿ ಇನ್ನೊಂದಿದೆ ಬರ್ಕೊಳ್ಬೇಕಾದ್ರೆ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 82 ಪೂರ್ವ ರೇಖಾಂಶ, ಎರಡೂ ಸಂಧಿಸುವ ಸ್ಥಳ ಛತ್ತೀಸ್ಗಢ ರಾಜ್ಯದ, ಬರ್ಕೋಬೇಕು, ಛತ್ತೀಸ್ಗಢ ರಾಜ್ಯದ ಅಂಬಿಕಾನಗರ, ಅಂಬಿಕಾನಗರ ನಗರದ ಬಳಿ ಸಂಧಿಸುತ್ತದೆ ಅಥವಾ ಅಂಬಿಕಾಪುರದ ಬಳಿ ಸಂಧಿಸುತ್ತದೆ. ಯಾವ್ಯಾವು? 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 82 ಪೂರ್ವ ರೇಖಾಂಶ ಎಲ್ಲಿ ಸಂಭವಿಸ್ತಾವು? ಛತ್ತೀಸ್ಗಢ ರಾಜ್ಯದ ಅಂಬಿಕಾಪುರ ಬಳಿ ಕೂಡ್ತಾವು. ಓಕೆನಾ? ಇಲ್ಲಿ ಇನ್ನೊಂದಿದೆ 80 ಡಿಗ್ರಿ, 80 ಡಿಗ್ರಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 82 ಪೂರ್ವ ರೇಖಾಂಶ ಸಂಧಿಸುವ ಸ್ಥಳ ಅಥವಾ ಕೂಡುವ ಸ್ಥಳ ಛತ್ತೀಸ್ಗಢ ರಾಜ್ಯದ ಅಂಬಿಕಾಪುರ ಅಥವಾ ಅಂಬಿಕಾನಗರ. ನೆಕ್ಸ್ಟ್ 80 ಡಿಗ್ರಿ ಪೂರ್ವ ರೇಖಾಂಶ ನೋಡಿ ಬರ್ಕೊಳ್ಬೇಕಾದ್ರೆ, 80 ಡಿಗ್ರಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 80 ಡಿಗ್ರಿ ಪೂರ್ವ ರೇಖಾಂಶ ಎರಡೂ ಸಂಧಿಸುವ ಸ್ಥಳ ಮಧ್ಯಪ್ರದೇಶದ ಜಬ್ಬಲ್ಪುರ. ಯಾವ ಪುರ? ಜಬ್ಬಲ್ಪುರ. ಜಬ್ಬಲ್ಪುರ. ಜಬ್ಬಲ್ಪುರವನ್ನ ಭಾರತದ ಭೌಗೋಳಿಕ ಕೇಂದ್ರ ವಲಯ, ಭಾರತದ ಭೌಗೋಳಿಕ ಕೇಂದ್ರ ವಲಯ ಅಂತ ಕರಿತೀವಿ. ಭಾರತದ ಭೌಗೋಳಿಕ ಕೇಂದ್ರ ವಲಯ. ಭಾರತ ದೇಶದೊಳಗ 3 ಸೌರ ವೀಕ್ಷಣಾಲಯಗಳು ಕಂಡು ಬರ್ತಾವ. ಬರ್ಕರಿ, ವೆರಿ ಗುಡ್. ಇಲ್ಲ ನೋಡಿ 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 80 ಡಿಗ್ರಿ ಪೂರ್ವ ರೇಖಾಂಶ, 23 ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು 80 ಡಿಗ್ರಿ ಪೂರ್ವ ರೇಖಾಂಶ ಎರಡೂ ಸಂಧಿಸುವ ಸ್ಥಳ ಮಧ್ಯಪ್ರದೇಶದ ಜಬ್ಬಲ್ಪುರ. ಮಧ್ಯಪ್ರದೇಶದ ಜಬ್ಬಲ್ಪುರ. ಜಬ್ಬಲ್ಪುರವನ್ನು ಭೌಗೋಳಿಕ ಭಾರತದ ಭೌಗೋಳಿಕ ಕೇಂದ್ರ ವಲಯ ಎನ್ನುತ್ತೇವೆ. ಭಾರತದ ಭೌಗೋಳಿಕ ಕೇಂದ್ರ ವಲಯ ಎನ್ನುತ್ತೇವೆ. ಭಾರತದಲ್ಲಿ 3 ಸೌರ ವೀಕ್ಷಣಾಲಯಗಳು ಕಂಡು ಬರ್ತಾವೆ. ಯಾವ್ಯಾವ್ದವ್ರಿ? ಯಾರಿಗೆ ಗೊತ್ತದನು? ಉಜ್ಜಯಿನಿ ಎಲ್ಲಿ ಬರ್ತದೆ? ವೆರಿ ಗುಡ್, ಉಜ್ಜಯಿನಿ ಮಧ್ಯಪ್ರದೇಶ್. 3 ಸೌರ ವೀಕ್ಷಣಾಲಯ, 3 ಸೌರ ವೀಕ್ಷಣಾಲಯಗಳು. ಉಜ್ಜಯಿನಿ, 1 ಉಜ್ಜಯಿನಿ, 2 ದೆಹಲಿ, 3 ಕೊಡೆಕೆನಲ್. ಎಲ್ಲಿ ಬರ್ತದೆ? ತಮಿಳುನಾಡಲ್ಲಿ ಬರ್ತೈತಿ. ಕೊಡೆಕೆನಲ್ ತಮಿಳುನಾಡಲ್ಲಿ ಕಂಡು ಬರ್ತದೆ. ಭಾರತ ದೇಶದೊಳಗ 3 ಸೌರ ವೀಕ್ಷಣಾಲಯಗಳು, 3 ಸೌರ ವೀಕ್ಷಣಾಲಯಗಳು. 1 ಉಜ್ಜಯಿನಿ, ಉಜ್ಜಯಿನಿ ಎಲ್ಲಿ ಅದಮ್ಮ? ಮಧ್ಯಪ್ರದೇಶ್. 2 ದೆಹಲಿ, ಅದೆಲ್ಲೈತಿ? ದೆಹಲಿಯಾಗ. ಇನ್ನೊಂದು ಕೊಡೆಕೆನಲ್ ಎಲ್ಲೈತಿ? ತಮಿಳುನಾಡಲ್ಲಿ ಐತಿ. ಅರ್ಥ ಆಯ್ತಾ? ಹಾಗಾದ್ರೆ 0 ಡಿಗ್ರಿ ರೇಖಾಂಶದಿಂದ ಸರ್ ಬಂದ್ರೇನ್ರಿ? ಆಯ್ತು ಬರ್ಲಿ, ಕೂತ್ಕೊಂಡು 2 ನಿಮಿಷ. ಇಲ್ಲ ನೋಡಿ 0 ಡಿಗ್ರಿ ರೇಖಾಂಶ ಐತಿಲ್ರಿ? 0 ಡಿಗ್ರಿ ರೇಖಾಂಶವು ಲಂಡನ್ನಿನ ನೋಡಿ ಇಂಗ್ಲೆಂಡಿನ ಪ್ರದೇಶದ ಮ್ಯಾಲ ಹಾದೋಗೈತೆ. ಆ ಪ್ರದೇಶ ಯಾವುದು? ಗ್ರೀನ್ವಿಚ್. ಯಾವ್ದಿದೆ ಅದು? ಗ್ರೀನ್ವಿಚ್. ಅದಕ್ಕೆ ಹೋಲಿಕೆ ಮಾಡಿದ್ರೆ ಭಾರತದ ಸಮಯವು ಎಷ್ಟು ನಿಮಿಷಗಳ ಕಾಲ ಮುಂದಿದೆ? 5.5 ತಾಸು. 5.5 ತಾಸು ಅಥವಾ 5.5 ಗಂಟೆ ಏನದ ಅಂತ ಕೇಳಿದ್ರ ಮುಂದದ ಅಂತ ಹೇಳ್ತೀವಿ. ಓಕೆನಾ? ಮುಂದಿದೆ. ಇದೇನಾ?
ಯಾಕಿದೆ ಅಂತ ಇಲ್ಲಿ ಪ್ರಿವಿಯಸ್ ಕ್ಲಾಸ್ ಹೇಳಿ ನೋಡ್ರಿ. ಒಂದು ರೇಖಾಂಶದಿಂದ ಇನ್ನೊಂದು ರೇಖಾಂಶಕ್ಕೆ ಇರುವ ಸಮಯ ವ್ಯತ್ಯಾಸ 4 ನಿಮಿಷ. ನೋಡ್ರಿ ಅಲ್ಲಿಂದ ಇಲ್ಲಿ ತನಕ 82 ವರ್ಷ ತನಕ ಮಾಡ್ಕೊತ ಹೋಗ್ರಿ, ಈಸಿ ಆಗುತ್ತೆ. ಏನಮ್ಮ 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶದಿಂದ 0 ಡಿಗ್ರಿ ಗ್ರೀನ್ವಿಚ್ ಸಮಯಕ್ಕಿಂತ ಭಾರತದ ಸಮಯವು ಗ್ರೀನ್ವಿಚ್ ಸಮಯಕ್ಕಿಂತ ಭಾರತದ ಸಮಯವು 5.5 ತಾಸು ಮುಂದಿದೆ. ಯಾಕೆ ಮುಂದದ ಅಂತ ನಾ ಹೇಳಿದ್ದೀನಿ ಹಿಂದೆ. ದಯವಿಟ್ಟು ಕೌಂಟ್ ಮಾಡ್ಕೊತ ಹೋಗ್ರಿ. ಎಸ್, ನೆಕ್ಸ್ಟ್ ಕ್ಲಾಸು ನಾಳೆ ಕಂಟಿನ್ಯೂ ಮಾಡೋಣ. ಏನಾದ್ರೂ ಡೌಟ್ ಇದ್ರೆ ಕೇಳಬಹುದು. ಏನಮ್ಮ 5.5 ತಾಸು ಮುಂದದಮ್ಮ, ಹಿಂದಿಲ್ಲ ಮುಂದದ. ನಾವು ಪೂರ್ವಕ್ಕೆ ಬಂದಂಗ ಒಂದು ದಿನ ಪಡ್ಕೋತೀವಿ, ಪಶ್ಚಿಮಕ್ಕೆ ಹೋದಂಗ ಕಳ್ಕೊತೀವಿ. ಇದೇ ವ್ಯತ್ಯಾಸ. ಅಮ್ಮ ಅದ ಈಗ 0 ಡಿಗ್ರಿ ಒಂದು ಸ್ಥಳದ ಮೇಲೆ ಹಾದು ಇಲ್ಲ. ಆ ಸ್ಥಳ ಯಾವ್ದಪ್ಪ ಅಂದ್ರೆ ಗ್ರೀನ್ವಿಚ್. ಎಲ್ಲೈತಿ? ಇಂಗ್ಲೆಂಡ್ ರಾಜಧಾನಿ ಲಂಡನ್ ಪ್ರದೇಶದ ಮೇಲೆ ಒಂದು ಐತದ, ಒಂದು ಅದರ ಮ್ಯಾಲ 0 ಡಿಗ್ರಿ ಹಾದೋಗೈತಿ. ಹಂಗಾಗಿ ನಾವೇನ್ ಮಾಡ್ತೀವಿ, ಹಂಗ ಎಕ್ಸಾಂಪಲ್ 82 ಪೂರ್ವ ರೇಖಾಂಶ ಇದೆಯಲ್ಲ, ಈ ಅಲಹಾಬಾದ್ ಮೇಲೆ ಹಾದೋಗೈತಿ ಹೇಳ್ತಲ್ಲ, ಅದ್ ಹಂಗೆ. ಏನಿಲ್ಲ ಡೌಟ್ ರೀ? ಓಕೆ, ಥ್ಯಾಂಕ್ ಯು. ಅವಾಗ ಮುಗಿಸಿ